ಕೃಷಿ ಸಂವಹನ ಅಂತ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದು. ಮುಖ್ಯ ಉದ್ದೇಶ ಕೃಷಿಕರ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ಯುವಕ ಯುವತಿಯರು ಕೃಷಿಯ ವಿಚಾರಗಳ ಕುರಿತಾಗಿ ಜಾಗತಿಕ ಮಟ್ಟದಲ್ಲಿ ಏನಾಗ್ತಾ ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅಥವಾ ಸ್ಥಳೀಯ ಮಟ್ಟದಲ್ಲಿ ಏನಾಗ್ತಿದೆ ಅನ್ನೋದನ್ನ ಸಮರ್ಪಕವಾಗಿ ಅರಿತುಕೋಬೇಕು, ಅದನ್ನ ಜನರಿಗೆ ತಲುಪಿಸ್ಬೇಕು. ಹಾಗೆ ಜನರ ನಡುವಿನ ಒಂದು ಸಂವಹನ ಸೇತುವಾಗಿ ಅವರು ಬೆಳಿಬೇಕು ಅನ್ನೋದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ರಾಜಾರಾಮ್ ಸರ್ ಇದು ಸಣ್ಣ ಪರಿಚಯ, ಯಾಕಂದ್ರೆ ಅವರು ಮಾತಾಡ್ತಾ ಹೋದಾಗ್ಲೇ ಗೊತ್ತಾಗುತ್ತೆ ನೀವು ಅವರು ಏನು ಎತ್ತ ಅಂತ ಹೇಳಿ. ಆರಂಭ ಮುಂಗಾರು, ಕರಾವಳಿ ಅಲೆ, ಕನ್ನಡ ಟೈಮ್ಸ್, ಜನತರಂಗ ಇಂತ ಒಂದು ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ತನ್ನ ಕಾರ್ಯಕ್ಷೇತ್ರವನ್ನ ಆರಂಭಿಸಿರುವಂತವ್ರು. ಹಾಗೆ ಸ್ವಂತ ಒಂದು ಜಾಹೀರಾತು ಏಜೆನ್ಸಿಯನ್ನ ಮಾಡ್ಬೇಕಂತೇಳಿ ಅದರಲ್ಲೂ ಪ್ರಯತ್ನ ಪಟ್ಟಂತವ್ರು. ಆನಂತರ ಉದಯವಾಣಿ ಪತ್ರಿಕೆಯ ಆನ್ಲೈನ್ ಎಡಿಷನ್ಗೆ ಮೊದಲನೇದಾಗಿ ಸುದ್ದಿ ಸಂಪಾದಕರಾಗಿ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವಂತವರು. ಹಾಗೆ ನಂತರ ಆರೋಗ್ಯ ಪುರವಣಿಯ ಸಂಪಾದಕರಾಗಿ ಅದರ ಉಸ್ತುವಾರಿಯನ್ನ ನೋಡ್ಕೊಂಡಿರುವಂತವರು. ನಂತರದ ದಿನಮಾನಗಳಲ್ಲಿ ಅನುವಾದಕನಾಗಿ ತನ್ನ ವೃತ್ತಿಯನ್ನ ಆರಂಭಿಸಿ ಅಂತ ಅನುವಾದಕ ಸಂಸ್ಥೆಯನ್ನ ಹುಟ್ಟಾಕಿಸಿಕೊಂಡು ಅದರ ಮೂಲಕ ತುಂಬಾ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇದು ಮಾತ್ರ ಅಲ್ಲ, ಅವರ ಮುಖ್ಯ ಇನ್ನೊಂದು ಹಿನ್ನೆಲೆಯನ್ನು ಹೇಳಲೇಬೇಕು. ಅವರ ಫ್ಯಾಮಿಲಿಯ ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡು ಅದರ ಮೂಲಕ ಒಂದು ವಿಶೇಷ ಶಾಲೆಯನ್ನ ರೂಪಿಸಿಕೊಂಡು ಪಬ್ಲಿಕೇಶನ್ಗಳು ಇರ್ಬೋದು, ಬೇರೆ ಬೇರೆ ಮುಖ್ಯ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇವಾಗ ಇನ್ನು ಜನವರಿಯಲ್ಲಿ ಬರತಕ್ಕಿರುವಂತ ಕುಂದಾಪುರ ಕನ್ನಡದ ಒಂದು ಡಿಕ್ಷನರಿ ಅಂತ ಹೇಳ್ತೇವೆ, ಕುಂದಾಪುರ ಕನ್ನಡದ ಪ್ರಥಮ ಪ್ರಯತ್ನವಾಗಿ ಅದನ್ನು ಪ್ರಕಟ ಮಾಡಿಸ್ತಾ ಇದ್ದಾರೆ. ಹಾಗೆ ಅವರಿಗೆ ಬಂದಿರುವಂತ ಪ್ರಶಸ್ತಿಯಲ್ಲಿ ಮುಖ್ಯವಾಗಿ ನಾನು ಗಣನೆಗೆ ತೆಗೆಬೇಕಾಗಿರುವಂತದ್ದು 2017ರಲ್ಲಿ ಬಂದಿರತಕ್ಕಂತ ಅಮ್ಮ ಪ್ರಶಸ್ತಿ, 2020ರಲ್ಲಿ ಇತ್ತೀಚೆಗೆ ಬಂದಿರುವಂತ ಶಿವರಮ್ಮ ಕಾರಂತ ಪುರಸ್ಕಾರ. ಇದೆರಡು ಬಹುಮುಖ್ಯವಾಗಿ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಓವರ್ ಟು ಯು ಸರ್. ನಾನು ಮೊದಲನೇದಾಗಿ ಅರುಣ್ಯ ಫೌಂಡೇಶನ್ಗೆ ಈ ಸಣ್ಣ ಇಂಟ್ರಾಕ್ಷನ್ ಒಂದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಒಂದು ಈ ತರದ ಇಂಟ್ರಾಕ್ಷನ್ಗಳು ಹೆಚ್ಚು ಅರ್ಥಪೂರ್ಣ ಆಗಿರ್ತವೆ ಅನ್ನೋ ಕಾರಣಕ್ಕೆ ನಾನು ಇಂಥದ್ದನ್ನ ಇಷ್ಟಪಡ್ತೇನೆ. ಇದು ಹೆಚ್ಚು ಇಂಟರಾಕ್ಟಿವ್ ಆಗಿ ನಾವು ಈ ಇಡೀ 1 ಗಂಟೆ ಕಲಿಯೋಣ. ನಾನು ಏನ್ ಮಾಡ್ತೇನೆ ಅಂದ್ರೆ, ಮೊದಲಿಗೆ ಒಂದು 10-15 ನಿಮಿಷ ನಾನು ಏನ್ ಹೇಳ್ಬೇಕಿದೆ ಅದರ ಜಿಸ್ಟ್ ಅನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಆಮೇಲೆ ಒಂದಿಷ್ಟು ಪ್ರಶ್ನೆಗಳು ಆಲ್ರೆಡಿ ನನ್ನ ಕೈಗೆ ಶ್ರೀನಿವಾಸ್ ಅವ್ರು ಕೊಟ್ಟಿದ್ದಾರೆ. ನಾನು ಆ ಪ್ರಶ್ನೆಗಳಿಗೆ ನನ್ಗೇನು ಉತ್ತರ ಕೊಡ್ಬೋದು ಅವುಗಳನ್ನ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಾದ ಮೇಲೆ ಮತ್ತೆ ಸಮಯ ಇದ್ರೆ ಇನ್ನಷ್ಟು ಇಂಟ್ರಾಕ್ಟಿವ್ ಆಗಿ ನಿಮ್ಗೆ ನೇರವಾಗಿ ಏನಾದ್ರು ಮಾತಾಡ್ಬೇಕು ಅಂತ ಅನಿಸಿದ್ರೆ ನೀವು ಮಾತಾಡಿದ್ರೆ ಅದಕ್ಕೆ ನನಗೆ ಗೊತ್ತಿದ್ದಷ್ಟು ನಾನು ಉತ್ತರ ಕೊಡ್ತಾ ಹೋಗ್ತೇನೆ. ಸೊ ಇದಿಷ್ಟು ಈಗ ಸದ್ಯಕ್ಕೆ ನಾವು ಮಾಡ್ಕೊಂಡು ಹೋಗುವಂತ ಪ್ಯಾಟರ್ನ್. ಈಗ ಮೊದಲನೇದಾಗಿ ಇಂಟ್ರೊಡಕ್ಷನ್. ನಾನು ಏನ್ ಹೇಳ್ಬೇಕಂದ್ರೆ, ನಾನು ಇದೆಲ್ಲ ಮಾತಾಡೋ ಮೊದಲು ನಾನು ಹೇಳ್ಬೇಕಾಗಿರೋದು, ನಾನು ರೈತ ಅಲ್ಲ. ಆದ್ರೆ ನಾನು ಈ ಕೃಷಿ ಸಂಬಂಧಿ ಚಟುವಟಿಕೆಗಳು ಏನಾಗ್ತಾ ಇವೆ, ಪಾಲಿಸಿ ಸಂಬಂಧಿ ಏನಾಗ್ತಾ ಇದೆ, ಇವುಗಳನ್ನ ಬಹಳ ಕೀನ್ ಆಗಿ ಕಳೆದ ಒಂದು 4-5 ವರ್ಷಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ ಅನ್ನುವ ಕಾರಣಕ್ಕಾಗಿ ನನಗೊಂದಿಷ್ಟು ವಿಷಯಗಳು ಗೊತ್ತಿವೆ. ನನಗೆ ಗೊತ್ತಿರೋದು ಅಲ್ಟಿಮೇಟ್ ಅದೇ ಫೈನಲ್ ಅಂತಲ್ಲ, ಅದಕ್ಕೆ ದಾಟಿಯೂ ಇರಬಹುದು ಅಥವಾ ಅದಕ್ಕಿಂತ ಕೆಲವು ಇರಬಹುದು, ನನಗೆ ಗೊತ್ತಿಲ್ಲ. ಸೊ ನನಗೇನ್ ಗೊತ್ತಿದೆ ಅದನ್ನ ನಾನು ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಸೊ ಒಂದನೇದಾಗಿ ನಾವು ಈ ಪಾಲಿಸಿಯನ್ನ ಈ ಕಳೆದ ಒಂದು 3-4 ತಿಂಗಳುಗಳಿಂದ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಎಲ್ಲವಕ್ಕೂ ಕೂಡ ಕೃಷಿ ಒಂದು ಸುದ್ದಿಯಾಗಿ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಇದು ಯಾವಾಗ ಶುರುವಾಗಿದೆ ಅಂದ್ರೆ, ಪಂಜಾಬ್ ಅಲ್ಲಿ, ಹರಿಯಾಣದಲ್ಲಿ ರೈತರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಇದೊಂದು ಏನೋ ಒಂದು ಇಶ್ಯೂ ಇದೆ ಅನ್ನೋದು ಮೊದಲ ಬಾರಿಗೆ ಮೀಡಿಯಾಕ್ಕೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಅದು ಈಗ ಎಲ್ಲರ ಗಮನಕ್ಕೆ ಬರ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ಒಂದು ಬಹಳ ಬೇಸಿಕ್ ಆದಂತಹ
ತಪ್ಪು ಏನಾಗ್ತಾ ಇದೆ ಅಂದ್ರೆ 3 ಆಕ್ಟ್ಗಳು ಏನು ನಮ್ಮ ಸೆಂಟ್ರಲ್ ಗವರ್ಮೆಂಟ್ 3 ಆಕ್ಟ್ಗಳನ್ನ ಏನ್ ಇತ್ತೀಚೆಗೆ ತಗೊಂಡು ಬಂದಿದೆ, ಈ 3 ಆಕ್ಟ್ಗಳನ್ನ ಆಧರಿಸಿ ಇಡೀ ಕೃಷಿ ಸಂಬಂಧಿ ಎಲ್ಲ ಸಮಸ್ಯೆಗಳು ಮತ್ತು ಅದರ ಪರಿಹಾರಗಳು ಎಲ್ಲವೂ ಈ 3 ಆಕ್ಟ್ ಅನ್ನ ಆಧಾರ ಆಗಿಟ್ಕೊಂಡು ಚರ್ಚೆ ಮಾಡುವಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇದನ್ನ ನಾನು ಬಹಳ ದೊಡ್ಡ ತಪ್ಪು ಅಂತ ನಾನು ಪರಿಗಣಿಸ್ತಾ ಇದ್ದೇನೆ. ನಾನು ಹಲವು ಬಾರಿ ಇದನ್ನ ಈಗಾಗಲೇ ಹೇಳಿದ್ದೇನೆ. ನಾನು 3 ಆಕ್ಟ್ ನ ಮೂಲಕ ಈ ಕೃಷಿ ಸಮಸ್ಯೆಯನ್ನ ನೋಡೋದಿಲ್ಲ. ಇಡೀ ಕೃಷಿಗೆ ಸಂಬಂಧಿಸಿ ಕೇಂದ್ರ ಸರ್ಕಾರ ಕಳೆದ ಒಂದು 5-6 ವರ್ಷಗಳಲ್ಲಿ ಏನೇನು ಪಾಲಿಸಿ ಚೇಂಜ್ಗಳನ್ನ ಮಾಡ್ತಾ ಬಂದಿದೆ, ಅದರ ಒಟ್ಟು ಪಾಲಿಸಿ ಒಟ್ಟು ನೋಟ ಹೇಗಿದೆ, ಇದನ್ನ ಆಧರಿಸಿ ನಾನು ನನ್ನ ಆರ್ಗ್ಯುಮೆಂಟ್ಗಳನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ 90ರ ದಶಕದ ಮೇಲೆ ಏನು ಗ್ಲೋಬಲೈಸೇಷನ್ ಶುರುವಾಯಿತು, ಬಹುತೇಕ ಈ ಕೃಷಿಗೆ ಸಂಬಂಧಿಸಿದಂತಹ ಬದಲಾವಣೆಗಳು ಅಲ್ಲಿಂದಲೇ ಶುರುವಾಗಿವೆ. ನೀವು ಅದಕ್ಕಿಂತ ಮೊದಲು ರೈತರ ಆತ್ಮಹತ್ಯೆಗಳು ಬಹಳ ಅಂದ್ರೆ ಏನೋ ಬೆಳ್ಕೊಳ್ತಾ ಇದ್ರು, ಅವರ ಕಷ್ಟಗಳಿದ್ವು, ಆದ್ರೆ ಅದು ಬಹಳ ಈಗ ಇರುವಂತ ಪ್ರಮಾಣದ ಕಷ್ಟ ಅಂತ ಇರ್ಲಿಲ್ಲ. ಬಟ್ ಗ್ಲೋಬಲೈಸೇಷನ್ ಯಾವಾಗ ಶುರುವಾಯ್ತೋ ಅಲ್ಲಿಂದ ಈಚೆಗೆ ರೈತರ ಕಷ್ಟಗಳು 3 ಪಟ್ಟು 10 ಪಟ್ಟು 100 ಪಟ್ಟು ಜಾಸ್ತಿ ಆಗ್ತಾ ಬಂದಿವೆ. ಇದನ್ನ ನೀವು ಅಬ್ಸರ್ವ್ ಮಾಡಬೇಕು. ನಮ್ಮಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಬಹಳ ಶಾರ್ಟ್ ಒಂದು ಫ್ರೇಮ್ ಒಳಗಡೆ ನಾವು ಎಲ್ಲ ಸಮಸ್ಯೆಗಳನ್ನ ನೋಡ್ತೇವೆ. ಆ ಸಮಸ್ಯೆ ಎಲ್ಲಿಂದ ಹುಟ್ಟಿತು, ಎಲ್ಲಿಂದ ಬಂತು ಅನ್ನೋದನ್ನ ನೀವು ಡಿಟೈಲ್ ಆಗಿ ನೋಡ್ಕೊಂತ ಹೋದ್ರೆ ಯಾವಾಗ ರೈತರ ಸಮಸ್ಯೆಗಳು ಒಂದೇ ಸರ್ತಿಗೆ ಉಲ್ಬಣ ಆದವು ಅನ್ನೋದು ನಿಮ್ಮ ಗಮನಕ್ಕೆ ಬರ್ತದೆ. ಸೊ ಇದನ್ನ ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ನಾನು ನಿಮಗೆ ಈ ಗ್ಲೋಬಲೈಸೇಷನ್ ಹೇಗೆ ಒಂದು ಸಣ್ಣ ವಿಷಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ಒಂದು ಚಾಕೊಲೇಟ್ ಒಂದು ದೇಶ, ಈಗ ದೇಶವೂ ಬೇಡ, ಒಂದು ಇಡೀ ಯುರೋಪಿಯನ್ ಸಮುದಾಯವನ್ನ ತಗೊಳ್ಳಿ. ಯುರೋಪಿಯನ್ ಕಂಟ್ರಿಗಳಲ್ಲಿ ಒಟ್ಟು ಸುಮಾರು 75 ಕೋಟಿ ಜನ ಇದ್ದಾರೆ. ಅಲ್ಲಿ ಒಂದು ವ್ಯಕ್ತಿ ಒಂದು ವರ್ಷದಲ್ಲಿ ಸುಮಾರು 8 ರಿಂದ 9 kg ಚಾಕ್ಲೇಟ್ ತಿಂತಾನೆ. ಸೊ ಇದು ಅವರ ಪರ್ ಕ್ಯಾಪಿಟಾ ಚಾಕ್ಲೇಟ್ ಕನ್ಸಂಪ್ಷನ್. ಸೊ ಅದೇ ಭಾರತದಲ್ಲಿ 130 ಕೋಟಿ ಜನ ಇದ್ದಾರೆ, 130+ ಇದ್ದಾರೆ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ತಿನ್ನುವ ಪರ್ ಕ್ಯಾಪಿಟಾ ಚಾಕ್ಲೇಟ್ ಕನ್ಸಂಪ್ಷನ್ ಸುಮಾರಿಗೆ 1 kg ಕಡಿಮೆ ಇದೆ. ಇದು ಈ ಏನು ಡಿಸ್ಪ್ಯಾರಿಟಿ ಇದೆ, ಈ ಡಿಸ್ಪ್ಯಾರಿಟಿಯನ್ನ ಒಂದು ಗ್ಲೋಬಲೈಸ್ ಆದ ಒಂದು ಸನ್ನಿವೇಶದಲ್ಲಿ ಒಂದು ಕಾರ್ಪೊರೇಟ್, ಒಂದು ಚಾಕೊಲೇಟ್ ಕಂಪನಿ ಹೇಗೆ ನೋಡ್ತದೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಕೃಷಿಯ ಸಮಸ್ಯೆಗಳು ನಮ್ಗೆ ಇವತ್ತು ಹೇಗೆ ನಮ್ಮನ್ನ ಎದುರಾಗ್ತವೆ ಅನ್ನೋದರ ಒಂದು ಸ್ಥೂಲ ಚಿತ್ರ ನಿಮ್ಗೆ ಸಿಗತ್ತೆ. ಹೇಗೆ ಅಂದ್ರೆ ಒಂದು ಯುರೋಪಿಯನ್ ಕಂಪನಿ, ಅವರು ಅಲ್ಲಿ 75 ಕೋಟಿ ಜನಕ್ಕೆ ಒಂದು ವರ್ಷಕ್ಕೆ 9 kg ಚಾಕ್ಲೇಟ್ ಅನ್ನ ಮಾರ್ತಾರೆ. ಭಾರತದಲ್ಲಿ ಅವ್ರಿಗೆ 130 ಕೋಟಿ ಜನಕ್ಕೆ 1 kg ತಲಾ ಚಾಕ್ಲೇಟ್ ಇದ್ದದ್ದನ್ನ 2 kg ಮಾಡಿಕೊಂಡ್ರು ಕೂಡ ಆ ಕಂಪನಿಯ ಒಟ್ಟು ಆದಾಯ ಎಷ್ಟು ಜಾಸ್ತಿ ಆಗ್ತದೆ ಅಂದ್ರೆ ಅದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಭಾರತ ಅನ್ನೋದು ಈ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಒಂಥರ ಒಂದು ಪೊಟೆನ್ಷಿಯಲ್ ಇರುವ ದೇಶ. ಸೊ ಈ ಬೇಸಿಸ್ ನಿಂದ ಇಂಥ ಒಂದು ಯೋಚನೆಯ ವಿಧಾನದಿಂದಾಗಿ ಆ ಇಡೀ ಕೃಷಿ ಅಥವಾ ನಮ್ಮಲ್ಲಿ ಇವತ್ತು ಏನು ಗ್ಲೋಬಲೈಸೇಷನ್ ಸಂಬಂಧಿ
ಏನೇನು ಬದಲಾವಣೆಗಳಾಗ್ತಾ ಇವೆ ಇವೆಲ್ಲವೂ ಕೂಡ ಭಾರತದಲ್ಲಿರುವ ಪೊಟೆನ್ಶಿಯಲ್ ಮಾರ್ಕೆಟ್ ಅನ್ನ ಗಮನದಲ್ಲಿಟ್ಟುಕೊಂಡು ಆಗ್ತಾ ಇವೆ ಅನ್ನೋದು ಬಹಳ ಮುಖ್ಯವಾದ ಮತ್ತು ಮೂಲಭೂತವಾದಂತ ವಿಚಾರ ಈ ಕೃಷಿ ಸಂಬಂಧಿ ಎಲ್ಲ ಚರ್ಚೆಗಳಲ್ಲಿ. ಸೊ ಇಲ್ಲಿಂದ ನೀವು ಇಡೀ ಇದನ್ನ ತಗೊಂಡು ಹೊರಟ್ರೆ ಅಲ್ಲಿಂದ ನಿಮಗೆ ಚಿತ್ರಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ಹಾಗಾಗಿ ಈ ಸಮಸ್ಯೆಯನ್ನ ನಿಮಗೆ ಸ್ವಲ್ಪ ದೂರ ನಿಂತು ನೋಡಿದಾಗ ಇಡೀ ಸಮಸ್ಯೆ ಎಕ್ಸಾಕ್ಟ್ಲಿ ಏನು ಅನ್ನೋದು ನಿಮಗೆ ಪಿಕ್ಚರ್ಗೆ ಸಿಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ 2-3 ವಿಷಯಗಳಿವೆ. ಒಂದನೇದಾಗಿ ಈ ಇವ್ರುಗಳ ಸರ್ಕಾರದ ಈ ಅಂಕಿಅಂಶಗಳ ಪ್ರಕಾರ ಏನ್ ಹೇಳ್ತಾ ಇದ್ದಾವೆ ಅಂದ್ರೆ ಭಾರತದಲ್ಲಿ ಆಹಾರದ ಬಳಕೆ ಹೇಗಿದೆ ಅಂದ್ರೆ ಬಹಳ ಕಡಿಮೆ ಇದೆ. ಸುಮಾರು 2500 ಕಿಲೋ ಕ್ಯಾಲರಿ ಪ್ರತಿದಿನ ಒಬ್ಬ ಮನುಷ್ಯ ಇಲ್ಲಿ 2300 ಕಿಲೋ ಕ್ಯಾಲರಿ ಒಬ್ಬ ಮನುಷ್ಯ ಇಲ್ಲಿ ಊಟ ಮಾಡ್ತಾನೆ, ಆಹಾರ ಸೇವಿಸ್ತಾನೆ. ಆದ್ರೆ ಅದು ಬಹಳ ಕಡಿಮೆ ಆಹಾರ. ಒಬ್ಬ ಮನುಷ್ಯ ಎಷ್ಟು ಸೇವಿಸ್ಬೇಕೋ ಒಂದು ಆವರೇಜ್ ಅಂತ ಏನು ನಿರ್ಧಾರ ಆಗಿದೆಯೋ ಅದಕ್ಕಿಂತ ತುಂಬಾ ಕಡಿಮೆ ಇದೆ. ಹಾಗಾಗಿ ಅದನ್ನ ನೀವು ಜಾಸ್ತಿ ಮಾಡ್ತಾ ಹೋದ್ರೆ ಸುಮಾರಿಗೆ ಒಂದು 2500ರವರೆಗೆ ತಂದು ಮುಟ್ಟಿಸಿದ್ರು ಕೂಡ ಆ ಒಟ್ಟು ಆಹಾರದ ಕನ್ಸಂಪ್ಷನ್ ಏನಿದೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಮತ್ತು ಹಾಗೆ ಜಾಸ್ತಿ ಆಗುವುದರಲ್ಲಿ ತಮಗೆ ಪಾಲು ಬೇಕು ಅನ್ನುವ ಒಂದು ಈ ಎಲ್ಲ ಗ್ಲೋಬಲ್ ಮೇಜರ್ ಅಗ್ರಿಕಲ್ಚರ್ ಮತ್ತು ಫುಡ್ ಪ್ರೊಡ್ಯೂಸಿಂಗ್ ಕಂಪನಿಗಳ ಒಟ್ಟು ಆಶಯದ ಫಲಿತಾಂಶ ನಾವು ಇವತ್ತು ಇಲ್ಲಿ ಕಾಣ್ತಾ ಇರುವಂತಹ ಏನು ಕೃಷಿಗೆ ಸಂಬಂಧಿ ಬಿಕ್ಕಟ್ಟಿದೆ ಅದರ ಮೂಲ ಕಾರಣ ಅನ್ನೋದು ನನ್ನ ಒಟ್ಟು ಆರ್ಗ್ಯುಮೆಂಟ್ ನ ಮೂಲ ಲೈನ್ ಅದು. ಸೊ ಅಲ್ಲಿಂದ ಈ ಎಲ್ಲ ಆರ್ಗ್ಯುಮೆಂಟ್ಗಳು ಹೊರಡ್ತವೆ. ಹೆಂಗೆ ಅಂದ್ರೆ ಈಗ ಒಬ್ಬ ಮನುಷ್ಯ ಆಹಾರ ಜಾಸ್ತಿ ಸೇವಿಸಬೇಕು ಅಂತಾದ್ರೆ ಆಗ ಅಲ್ಲಿ 2 ಕೆಲಸ ಆಗ್ಬೇಕಾಗ್ತದೆ. ಒಂದು, ಅಲ್ಲಿ ಅಷ್ಟು ಆಹಾರ ಉತ್ಪಾದನೆ ಆಗ್ಬೇಕಾಗ್ತದೆ. ಭಾರತ ಸ್ವಾತಂತ್ರ್ಯ ಬರುವಾಗ ಹೇಗಿತ್ತು ಅಂದ್ರೆ ಇಲ್ಲಿ ಆಹಾರದ ಉತ್ಪಾದನೆ ಬಹಳ ಕಡಿಮೆ ಇತ್ತು ಮತ್ತು ನಾವು ಹೊರದೇಶಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು. ಬಟ್ ಮೊದಲನೇ ಹರಿತ್ ಕ್ರಾಂತಿ ಏನಾಯ್ತು ಸ್ವಾತಂತ್ರ್ಯದ ನಂತರ, ಅಲ್ಲಿಂದ ಈಚೆಗೆ ಭಾರತ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ಈಗ ಸ್ವಾವಲಂಬನೆ ಸಾಧಿಸಿದ ಮೇಲೆ ಈಗ 2ನೇ ಹಂತ ಏನು ಅಂದ್ರೆ ಆಹಾರದ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು ಅನ್ನೋದು 1ನೇ ಉದ್ದೇಶ. 2ನೇದು ಆಹಾರದ ಉತ್ಪಾದನೆ ಜಾಸ್ತಿ ಮಾಡಿ ಅವ್ರ ಕೈಗೆ ಕೊಳ್ಳುವ ಸಾಮರ್ಥ್ಯವನ್ನ ಕೊಡಬೇಕು ಅಂತ. ಇದು 2 ಉದ್ದೇಶಗಳನ್ನ ಇಟ್ಟುಕೊಂಡು ಇಡೀ ಹೊಸ ಕೃಷಿ ನೀತಿಯನ್ನ ಕಳೆದ 1990ರಿಂದ ಈಚೆಗೆ ಬಂದ ಎಲ್ಲ ಸರ್ಕಾರಗಳು ಕೂಡ ಇಡೀ ಕೃಷಿ ನೀತಿಯನ್ನ ಈ ದೃಷ್ಟಿಯನ್ನ ಇಟ್ಟುಕೊಂಡು ಬದಲಾವಣೆ ಮಾಡ್ತಾ ಬಂದಿವೆ. ಹಾಗಾಗಿ ಈ ಮೊನ್ನೆ ಬಂದ 3 ಮಸೂದೆಗಳು ಅಥವಾ ಏನು ಆಕ್ಟ್ಗಳು ಬಂದಿವೆ ಈಗ, ಅವುಗಳಿಂದಾಗಿ ಇಡೀ ಸಮಸ್ಯೆ ಒಂದೇ ದಿನಕ್ಕೆ ಶುರುವಾಗಿದೆ ಅಂತಲ್ಲ. ಇದೆಲ್ಲ ಹಂತವಾಗಿ ಆಗ್ತಾ ಬಂದಿದೆ. ಇದು ಹೆಂಗಾಗ್ತಾ ಬಂದಿದೆ ಅಂದ್ರೆ, ಮೊದಲನೇದಾಗಿ ರೈತನಿಗೆ ಅವನು ಬೆಳೆದದ್ದಕ್ಕೆ ಅವನಿಗೆ ಅದಕ್ಕೆ ಪ್ರತಿಫಲ ಸಿಗೋದಿಲ್ಲ ಅನ್ನೋದನ್ನ ಕನ್ವಿನ್ಸ್ ಮಾಡುವಂತ ಕೆಲಸ ಕಳೆದ 15-20 ವರ್ಷಗಳಿಂದ ಆಗಿದೆ. ಸೊ ಇದನ್ನ ನೀವು ಗಮನಿಸಿದ್ರೆ, ನೀವು ಬಹಳ ಹಿಂದಿನಿಂದ ಗಮನಿಸ್ತಾ ಬಂದ್ರೆ ನಿಮ್ಗೆ ಗೊತ್ತಾಗತ್ತೆ. ರೈತನಿಗೆ ಅವನು ಏನ್ ಬೆಳಿತಾನೆ, ಅವನು ಏನ್ ಬೆಳೆದ್ರು ಕೂಡ ಅವನಿಗೆ ಮಾರುಕಟ್ಟೆಯ ಮೇಲಿನ ಅವನ ಕಂಟ್ರೋಲ್ ಅನ್ನ ಸಂಪೂರ್ಣವಾಗಿ ಹಂತವಾಗಿ ತೆಗೆದು ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ನಿಮ್ ಮನೆಯಲ್ಲಿ ನೀವು ತೆಂಗಿನಕಾಯಿ ಅಥವಾ ಏನೇ ಬೆಳೀರಿ ನಿಮ್ಗೆ ಗೊತ್ತಿರತ್ತೆ. ನೀವು ಒಂದು ತೆಂಗಿನಕಾಯಿಯನ್ನ ಎಷ್ಟು ರೂಪಾಯಿಗೆ ಅದರ ಮಿಡಲ್ ಮನ್ನಿಗೆ ಮಾರ್ತೀರಿ, ಮಿಡಲ್ ಮನ್ ಅದನ್ನ ಎಷ್ಟು ರೂಪಾಯಿಗೆ ಬೇರೆಯವರಿಗೆ ಮಾರ್ತಾರೆ, ಕಡೆಗೆ ನೀವು ಒಂದು ಅಂಗಡಿಗೆ ಹೋಗಿ ಆ ತೆಂಗಿನಕಾಯಿಯನ್ನ ಎಷ್ಟು ರೂಪಾಯಿಗೆ ತಗೊಳ್ತೀರಿ. ಸೊ ಈ ಗ್ಯಾಪ್ ಯಾರು ಬೆಳೆದವರಿಗೆ ಎಷ್ಟು ಸಿಗತ್ತೆ, ಮಧ್ಯದಲ್ಲಿ ಸುಮ್ಮನೆ ಕೂತು ವ್ಯವಹಾರ ಮಾಡಿದವರಿಗೆ ಎಷ್ಟು ಸಿಗತ್ತೆ,
ಕಡೆಗೆ ಅದನ್ನ ಖರೀದಿ ಮಾಡಿ ಬಳಸುವ ಕನ್ಸ್ಯೂಮರಿಗೆ ಎಷ್ಟು ಸಿಗತ್ತೆ. ಸೊ ಇಷ್ಟು ನೀವು ಗಮನಿಸಿಕೊಂಡ್ರೆ ಇಡೀ ಒಂದು ವ್ಯವಸ್ಥೆ ಹೇಗೆ ರೈತನನ್ನ ಅವನ ಉತ್ಪಾದನವನ್ನ ಮತ್ತು ಅವನ ಮಾರ್ಕೆಟ್ ಅನ್ನ ಹೇಗೆ ದೂರ ಮಾಡಿ ನಡುವೆ ದೊಡ್ಡ ಗೋಡೆಯನ್ನ ಹೇಗೆ ಕಟ್ಟಿದ್ದಾವೆ ಅನ್ನೋದು ನಿಮ್ಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಸೊ ಇದು ನನ್ನ ಮಾತು ಕೇಳ್ತಾ ಇದೆ ಅಲ್ಲ? ಹೌದು ಸರ್. ಎಸ್ ಎಸ್. ಓಕೆ ಓಕೆ. ಅಂದ್ರೆ ನಾವು ಇಂಟರ್ನೆಟ್ ಇದಕ್ಕೋಸ್ಕರ ಆಫ್ ಮಾಡಿ ಹೇಳ್ತಾ ಇದ್ದೇವೆ ನೀವು ಮಾತಾಡೋದನ್ನ. ಇಲ್ಲ ಹಂಗಲ್ಲ, ನಾನು ಇಲ್ಲಿ ಒಂದು ಮೆಸೇಜ್ ನೋಡಿದೆ ನಾಟ್ ಆಡಿಬಲ್ ಅಂತ. ಅಲ್ಲ, ಅದು ನೀವು ನಂಗೆ ಹಾಕಿದ್ದು ಸರ್ ಇನ್ ದ ಬಿಗಿನಿಂಗ್. ಎಸ್ ಎಸ್. ಸರಿ. ಸೊ ಇದು ಒಟ್ಟು ಫಾಲೋ ಮಾಡ್ಲಿಕ್ಕೆ ಆಗ್ತಾ ಇದೆ ಅಲ್ಲ ನಾನು ಏನ್ ಹೇಳ್ತಾ ಇದ್ದೇನೆ ಅದು. ಇದು ಒಟ್ಟು ಸಮಸ್ಯೆಯ ಮೂಲಭೂತ ಸನ್ನಿವೇಶ ಇವತ್ತು ನಮ್ಮ ಎದುರಿರುವಂಥದ್ದು. ಸೊ ಹಾಗಾಗಿ ಹೀಗೆ ಆಗಬೇಕಿದ್ರೆ ಅವರು ಏನ್ ಮಾಡ್ಬೇಕು ಅಂತ ಈಗ ಈ ತರದ ಒಂದು ನೀತಿ ಬದಲಾವಣೆ ಮಾಡ್ತಾ ಇವರಿಗೆ ಎಲ್ಲಿಗೆ ಬಂದು ಮುಟ್ಟಿದ್ದಾರೆ ಅಂದ್ರೆ, ನೀವು ಯಾವುದೇ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗಳಲ್ಲಿರುವ ಸ್ಕಾಲರ್ಗಳ ಹತ್ರ ಯಾರ ಹತ್ರ ಬೇಕಿದ್ರೆ ಕೇಳಿ, ಯಾಕೆ ಕೃಷಿ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅವರು ಕೊಡುವ ಬಹಳ ಮುಖ್ಯವಾದ ಕಾರಣ ರೈತನ ಲ್ಯಾಂಡ್ ಹೋಲ್ಡಿಂಗ್, ಅಂದ್ರೆ ಒಬ್ಬ ರೈತನಿಗೆ ಎಷ್ಟು ಜಾಗ ಇದೆ ಅನ್ನೋದು ಬಹಳ ಕಡಿಮೆ ಇದೆ. ಹಾಗಾಗಿ 1 ಎಕರೆಗಿಂತಲೂ ಕಡಿಮೆಗೆ, 1-1.5 ಎಕರೆಗಳಿಗಿಂತ ಕಡಿಮೆಗೆ ಬಂದಿದೆ ಭಾರತದಲ್ಲಿ. ಹಾಗಾಗಿ ಅಷ್ಟು ಸಣ್ಣ ಜಾಗದಲ್ಲಿ ಅವನಿಗೆ ಕೃಷಿ ಮಾಡ್ಲಿಕ್ಕೆ ಮತ್ತು ಅದಕ್ಕೆ ಹಾಕುವ ಖರ್ಚು ಮತ್ತು ಅದರಿಂದ ಹುಟ್ಟುವ ಉತ್ಪಾದನೆ ಮ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೃಷಿ ಭೂಮಿ ದೊಡ್ಡದಾಗದೆ ಅವರಿಗೆ ಕೃಷಿಯಲ್ಲಿ ಲಾಭ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಆರ್ಗ್ಯುಮೆಂಟ್ಗಳನ್ನ ನಿಮಗೆ ಎಲ್ಲಾ ಕೃಷಿ ಸ್ಕಾಲರ್ಗಳು ಇವತ್ತು ಕೊಡ್ತಾ ಇದ್ದಾರೆ. ಇದು ಒಂದು. ಹಾಗಾಗಿ ಇವರು ಈ ತರದ ಒಂದು ಆರ್ಗ್ಯುಮೆಂಟ್ ನ ಹಿಂದೆ ಇರೋ ಒಂದು ತಮಾಷೆ ನಾನು ಹೇಳ್ತೇನೆ. ಇದೇ ಮೊದಲನೇ ಕೃಷಿ ಕ್ರಾಂತಿ ಆಗುವಾಗ, ಹರಿತ್ ಕ್ರಾಂತಿ ಮೊದಲನೇದು ಆಗುವಾಗ ಏನು ಲ್ಯಾಂಡ್ ರಿಫಾರ್ಮ್ ಮಾಡುವಂತ ಒಂದು ಪರಿಕಲ್ಪನೆ ಬಂತು. ಲ್ಯಾಂಡ್ ರಿಫಾರ್ಮ್ ಯಾಕಾಗಿ ಬಂತು? ಲ್ಯಾಂಡ್ ರಿಫಾರ್ಮ್ ಯಾಕಾಗಿ ಬಂತು ಅಂತ ಕೇಳಿದ್ರೆ, ಆರ್ಥಿಕವಾಗಿ ಶ್ರೀಮಂತರು ಒಂದು 2-3 ಜನ ಒಂದು ಊರಿನಲ್ಲಿ ಇಡೀ ಊರಿನ ಭೂಮಿಯನ್ನ ಹೊಂದಿದ್ರು. ಮತ್ತೆ ಉಳಿದವರೆಲ್ಲ ಅಲ್ಲಿ ಕೆಲಸ ಮಾಡ್ಬೇಕಿತ್ತು, ಕೂಲಿ ಕೆಲಸ ಮಾಡ್ಬೇಕಾಗಿತ್ತು. ಅವ್ರಿಗೆ ದೌರ್ಜನ್ಯ ಆಗ್ತಾ ಇತ್ತು, ಅವರಿಗೆ ದುಡಿದಕ್ಕೆ ಹಣ ಸಿಗ್ತಾ ಇರ್ಲಿಲ್ಲ. ಇಂಥ 1000 ಕಂಪ್ಲೇಂಟ್ಗಳಿದ್ವು. ಇದನ್ನ ತಪ್ಪಿಸಿ ಒಂದು ಸಾಮಾಜಿಕ ಸಮಾನತೆಯನ್ನ ತರುವ ದೃಷ್ಟಿಯಿಂದ ಭೂಮಸೂದೆ ಕಾಯ್ದೆ ಬಂತು. ಉಳುವವನೇ ಹೊಳದೊಡೆಯ ಆದ. ಅದರಿಂದಾಗಿ ಬಹಳ ಜನ ಭೂಮಾಲಕರಾಗ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತು ಆ ಮಟ್ಟಿಗೆ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಬಂತು. ಅದರ ರಿಸಲ್ಟ್ ನೀವು ಇವತ್ತು ಎಜುಕೇಟೆಡ್ ಆಗಿ ಅಥವಾ ಒಂದು ಬದುಕುವಂತ ಪರಿಸ್ಥಿತಿಯಲ್ಲಿ ಇರೋದ್ರ ಹಿಂದೆ ಇಂಥ ಒಂದು ಚಿಂತನೆ ಇತ್ತು. ಸೊ ಆ ಚಿಂತನೆಯನ್ನ ಇವತ್ತು ಸಂಪೂರ್ಣ ತದ್ವಿರುದ್ಧ ದಿಕ್ಕಿಗೆ ತಗೊಂಡು ಹೋಗುವಂತ ಒಂದು ಚಿಂತನೆ ಬರ್ತಾ ಇದೆ. ಏನು ಅಂತಂದ್ರೆ, ಭೂಮಿ ಎಲ್ಲರ ಕೈಯಲ್ಲಿದ್ದು ಸಣ್ಣ ಭೂಮಿ ತುಂಬಾ ಆಯ್ತು. ಅದೆಲ್ಲ ಒಂದು ಕಡೆ ಹೋಗಿ ಒಂದು ಭೂಮಿ, ದೊಡ್ಡ ಭೂಮಿ ಆದ್ರೆ ಅದರಲ್ಲಿ ಲಾಭ ಬರುತ್ತೆ ಅನ್ನುವಂತಹ ಒಂದು ಚಿಂತನೆ ಈಗ ಆರಂಭ ಆಗಿದೆ. ಆ ಚಿಂತನೆಯ ಫಲ ಈ ಹೊಸ ಕೃಷಿ ನೀತಿಯ ಮೂಲ ಬಿಂದು ಅದು. ಸೊ ಅದನ್ನ ನಾವು ಗಮನದಲ್ಲಿಟ್ಟುಕೊಂಡು ಏನಾಗ್ತಾ ಇದೆ ಅನ್ನೋದನ್ನ ನಾವು ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ಈಗ 2-3 ಒಂದಿಷ್ಟು ಆಕ್ಟ್ಗಳು ಏನು ಬದಲಾವಣೆ ಆಗಿದಾವೆ ಮತ್ತು ಆಗುವ ದಾರಿಯಲ್ಲಿದೆ. ಅಂದ್ರೆ ಈ ತರದ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಏನೇನ್ ಆಗ್ತಾ ಇದೆ ಗವರ್ಮೆಂಟ್ ಲೆವೆಲ್ ನಲ್ಲಿ ಈಗ ಲಾಸ್ಟ್ 1-2-3 ವರ್ಷದಿಂದ ಈಚೆಗೆ ಅನ್ನೋದ್ರ ಒಂದು ಚಿತ್ರ ಕೊಟ್ಟು ನಾನು ಅಲ್ಲಿಂದ ಮುಂದೆ ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಮೊದಲನೇದಾಗಿ ಒಂದು ಎಲ್ಲಕ್ಕಿಂತ ಮೊದಲು ಅವ್ರು ಮಾಡಿದ ಬದಲಾವಣೆ ಏನು ಅಂತಂದ್ರೆ, ಪಾರ್ಟ್ 9 ಆಫ್ ಕಂಪನೀಸ್ ಆಕ್ಟ್ 1956. ಇದು ಪ್ರೊಡ್ಯೂಸರ್ ಕಂಪನೀಸ್
ಆಫ್ ದ ಕಂಪನೀಸ್ ಆಕ್ಟ್. ಕಂಪನೀಸ್ ಆಕ್ಟ್ ನಲ್ಲಿ ಪ್ರೊಡ್ಯೂಸರ್ ಕಂಪನಿಗಳನ್ನ ಅಂದ್ರೆ ಕೃಷಿ ಕಂಪನಿಗಳನ್ನ ರಿಜಿಸ್ಟರ್ ಮಾಡ್ಲಿಕ್ಕೆ, ಕಂಪನಿ ಆಕ್ಟ್ ನ ಅಂಡರ್ ರಿಜಿಸ್ಟರ್ ಮಾಡ್ಲಿಕ್ಕೆ ಪಾರ್ಟ್ 9 ಆಫ್ ಕಂಪನೀಸ್ ಆಕ್ಟ್ ಅನ್ನ 2013ರಲ್ಲಿ ಬದಲಾವಣೆ ಮಾಡ್ತಾರೆ. ಇದು ಆ ಟೈಮಲ್ಲಿ ಯಾಕಾಯ್ತು ಅಂತ ಕೇಳಿದ್ರೆ, ಆಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮೊದಲಾಗಿ ಭಾರತಕ್ಕೆ ಬರ್ಲಿಕ್ಕೆ ಶುರುವಾಗಿತ್ತು. ಅದನ್ನ ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕಾಗಿ ಇಲ್ಲಿ ಪ್ರೊಡ್ಯೂಸರ್ ಕಂಪನಿಗಳನ್ನ ರಚಿಸುವ ಕೆಲಸ ಆರಂಭ ಆಯಿತು. ಎರಡನೇದು ಆಮೇಲೆ ದ ಫಾರ್ಮರ್ಸ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಪ್ರಮೋಷನ್ ಅಂಡ್ ಫೆಸಿಲಿಟೇಷನ್ ಆಕ್ಟ್ 2020. ಇದು APMC ಆಕ್ಟ್ ಅಂತ ನಾವೇನ್ ಕರಿತಾ ಇದ್ದೇವೆ, ಅದನ್ನ ಈಗ ತುಂಬಾ ಗಲಾಟೆ ಆಗ್ತಾ ಇರುವ ಒಂದು ಆಕ್ಟ್ ಇದು. ಇದನ್ನ ಅಪ್ರಸ್ತುತ ಮಾಡುವಂತ ಒಂದು ಕಾಯ್ದೆ ಬಂದಿದೆ. ಈ APMC ಆಕ್ಟ್ ಯಾಕೆ ಜನ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ, ಇದನ್ನ ಪಿ ಸಾಯಿನಾಥ್ ಅವರು ಹಿರಿಯ ಪತ್ರಕರ್ತರು ಮತ್ತು ಕೃಷಿಗೆ ಸಂಬಂಧಿ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಬಹಳ ಗಮನ ಇಟ್ಟು ನೋಡ್ತಾ ಇರುವ ಕೆಲವು ಜನರಲ್ಲಿ ಒಬ್ರು. ಅವರು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಅವ್ರು ಹೆಂಗ್ ವಿವರಿಸ್ತಾರೆ ಅಂದ್ರೆ, ಹೇಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ಕಾರಿ ಶಾಲೆಗಳಿವೆಯೋ, ಹೇಗೆ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರದ್ದಿದೆಯೋ, ಆ ರೀತಿಯಲ್ಲಿ APMCಗಳು ಕೃಷಿಗೆ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ನಿಮ್ಗೆ ಶಿಕ್ಷಣ ವ್ಯವಸ್ಥೆ ಹೆಂಗಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಯಾಕೆಂದ್ರೆ ನಾನೇ ಒಂದು ವರ್ಷದಲ್ಲಿ 50-60 ರೂಪಾಯಿ ಫೀಸ್ ಕಟ್ಟಿ ನನ್ನ ಕಾಲೇಜ್ ಮುಗಿಸ್ಕೊಂಡವನು ಇವತ್ತು ಒಂದು ಸಣ್ಣ ಡಿಗ್ರಿ ಪೂರೈಸಬೇಕಾಗಿದ್ರೆ ಅವನು ಎಷ್ಟು ಖರ್ಚು ಮಾಡ್ಬೇಕಾಗಿದೆ, ಯಾಕೆ ಖರ್ಚು ಮಾಡ್ಬೇಕಾಗಿದೆ, ಅಥವಾ ಒಂದು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಿಗೆ ಅವನು ಹೋಗಿ ಬರ್ಬೇಕಿದ್ರೆ ಅವ್ನು ಎಷ್ಟು ಲಕ್ಷ ಖರ್ಚು ಮಾಡ್ಬೇಕಾಗ್ತಾ ಇದೆ ಅನ್ನೋ ಒಂದು ಕಲ್ಪನೆ ನಿಮ್ಮಲ್ಲಿ ಇದ್ರೆ ಇದು ಯಾಕೆ ಮಹತ್ವದ್ದು ಅಂತ ಗೊತ್ತಾಗ್ತದೆ. ಈಗ ಈ ದುಡ್ಡು ಇದ್ದವರಿಗೆ ಏನು ಸಮಸ್ಯೆ ಆಗೋದಿಲ್ಲ. ದುಡ್ಡು ಇಲ್ಲದವರ ಸಮಸ್ಯೆಗಳನ್ನ ಒಂದು ಸರ್ಕಾರಿ ಶಾಲೆ ಪರಿಹಾರ ಮಾಡ್ತದೆ. ಹಾಗೆ ಆರೋಗ್ಯ, ದುಡ್ಡು ಇದ್ದವರಿಗೆ ಏನು ಸಮಸ್ಯೆ ಇಲ್ಲ. ದುಡ್ಡೇ ಇಲ್ಲದ ಒಬ್ಬ ವ್ಯಕ್ತಿಯನ್ನ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾಯಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇಡೀ ಮಾರುಕಟ್ಟೆ ಎಷ್ಟೇ ಹೇಗೆ ನಡೀತಾ ಇರಲಿ, ಕಟ್ಟ ಕಡೆಯ ಒಂದು ಜಾಗ ಆಗಿ APMC ಒಬ್ಬ ರೈತನಿಗೆ ಇರುತ್ತೆ. ಆ APMCಯನ್ನ ಇವತ್ತು ಅದನ್ನ ಇರ್ರೆಲವೆಂಟ್ ಮಾಡುವಂತ ಒಂದು ಕಾಯ್ದೆ ಈಗ ಬಂದಿದೆ. ಸೊ ಇನ್ನೊಂದು ದ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸಸ್ ಆಕ್ಟ್ 2020. ಇದು ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ಅವಕಾಶ ಮಾಡಿಕೊಡುವಂತ ಕಾಯ್ದೆ. ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ, ಇಲ್ಲಿಯ ತನಕ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕದ್ದು ಮುಚ್ಚಿ ಮಾಡ್ತಾ ಇದ್ರು. ಯಾರೋ ದುಡ್ಡು ಕೊಟ್ಟು ಇದನ್ನ ಬೆಳೀರಿ ಅಂತ ಹೇಳಿ ಕೊಡ್ತಾ ಇದ್ರು. ಅದನ್ನ ಸಸೂತ್ರ ಬೆಳೀತಾ ಇರ್ಲಿಲ್ಲ, ಅದ್ರ ರೂಲ್ಗಳನ್ನ ಫಾಲೋ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಸಮಸ್ಯೆಗಳಾಗ್ತಾ ಇತ್ತು. ತುಂಬಾ ಲಿಟಿಗೇಷನ್ಗಳು ಬರ್ತಾ ಇದ್ದು. ಅದನ್ನು ತಪ್ಪಿಸ್ಲಿಕ್ಕೆ ನಾವು ಅದನ್ನ ಅಫಿಷಿಯಲ್ ಆಗಿ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗಿಗೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದು ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ 2020. ಇದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಕೆಲವು ಅವಶ್ಯಕ ವಸ್ತುಗಳನ್ನ, ಜನರಿಗೆ ಬಹಳ ಮುಖ್ಯವಾಗಿ ಬೇಕಾದಂತ ಅವಶ್ಯಕ ವಸ್ತುಗಳನ್ನ ಸಂಗ್ರಹಿಸಿ, ಅತಿಯಾಗಿ ಸಂಗ್ರಹಿಸಿ ಇಟ್ಕೊಳ್ಳುವುದನ್ನ ಇಲ್ಲಿಯ ತನಕ ನಿಷೇಧ ಮಾಡಿತ್ತು ಸರ್ಕಾರ. ಉದಾಹರಣೆಗೆ ಅಕ್ಕಿಯನ್ನ, ಬೇಳೆಯನ್ನ, ಈ ತರದ ಮನುಷ್ಯನ ಮೂಲಭೂತ ಅಗತ್ಯ ಇರುವಂತ ವಸ್ತುಗಳನ್ನ ಲೆಕ್ಕಕ್ಕಿಂತ ಹೆಚ್ಚು ಸಂಗ್ರಹಿಸಿ ಇಟ್ಕೊಳ್ಳೋದನ್ನ ಸರ್ಕಾರ ಒಪ್ತಾ ಇರಲಿಲ್ಲ. ಸೊ ಈಗ ಏನಾಗಿದೆ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅನ್ನ ಸಡಿಲ ಮಾಡಿರೋದ್ರಿಂದ ಯಾರು ಎಷ್ಟು ಸಾಮಗ್ರಿಗಳನ್ನ ಬೇಕಿದ್ರು ಇಟ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಇದರ ಫಲಿತಾಂಶ ಏನಾಗಬಹುದು ಅಂದ್ರೆ, ಹಾಗೆ ಇಟ್ಕೊಂಡಾಗ ಮಾರುಕಟ್ಟೆಯ ಮೇಲೆ ನಿಯಂತ್ರಣ ಹೊಂದಲಿಕ್ಕೆ ಒಂದು ಆತರ ಇಟ್ಕೊಳ್ಳುವ ಸಾಮರ್ಥ್ಯ ಯಾರಿಗಿದೆಯೋ ಅವರಿಗೆ ಮಾರುಕಟ್ಟೆಯ ಮೇಲೆ ನಿಯಂತ್ರಣ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಯಾವಾಗ ಮಾರ್ಕೆಟ್ ನಲ್ಲಿ ಒಂದು ಕೆಜಿ ಅಕ್ಕಿ ಬೆಲೆ ಕಡಿಮೆ ಇದೆ, ಆಗ ಅವರು ಅದನ್ನ ಸಂಗ್ರಹಿಸಿ ಇಟ್ಕೊಂಡು ಅಕ್ಕಿ ಸಿಗೋದಿಲ್ಲ ಅನ್ನುವಾಗ ಅಕ್ಕಿಯನ್ನ ಹೆಚ್ಚು ಬೆಲೆಗೆ ಮಾರ್ಕೆಟಿಗೆ ಬಿಡುಗಡೆ ಮಾಡುವಂತ ಈ ತರದ
ವ್ಯವಸ್ಥೆಗಳಿಗೆ ಅದು ದಾರಿ ಮಾಡಿಕೊಡ್ತದೆ ಅನ್ನುವ ಕಾರಣಕ್ಕಾಗಿ ಈ 2ನೇ 3ನೇ ಮತ್ತು 4ನೇ ನಾನೇನು ಆಕ್ಟ್ಗಳಲ್ಲಿ ಬದಲಾವಣೆ ಆಗಿದೆ ಈಗ ಅಂತ ಹೇಳಿದೆ. ಈ 3 ಆಕ್ಟ್ಗಳು ಈ ತರದಲ್ಲಿ ಪರಿಣಾಮ ಮಾಡಬಹುದು ಅನ್ನುವ ನಿರೀಕ್ಷೆ ಇದೆ. ಆದ್ರೆ ಆ 3 ಆಕ್ಟ್ಗಳಿಂದಾಗಿ ಸಮಸ್ಯೆ ಉಂಟಾದದ್ದಲ್ಲ. ಮೊದಲು ಹೇಳಿದ ಕಂಪನೀಸ್ ಆಕ್ಟ್ ನಲ್ಲಿ ಆದ ಬದಲಾವಣೆ, ಈ 3 ಆಕ್ಟ್. ಇದು ಅಲ್ಲದೆ ಇನ್ನೇನು ಅಂದ್ರೆ ಈ ಕೃಷಿ ನಮ್ಮಲ್ಲಿ ಹೇಗೆ ಬರ್ತದೆ ಅಂದ್ರೆ, ಈ ಸಂವಿಧಾನದ ಪ್ರಕಾರ ನಮ್ಮಲ್ಲಿ ಕೇಂದ್ರ ಸರ್ಕಾರ ಮ್ಯಾನೇಜ್ ಮಾಡುವ ಒಂದಿಷ್ಟಿದೆ, ರಾಜ್ಯ ಸರ್ಕಾರ ಒಂದಿಷ್ಟು ಮ್ಯಾನೇಜ್ ಮಾಡುವಂತ ಸಂಗತಿಗಳಿದಾವೆ. ಕೃಷಿ ಆಕ್ಚುಲಿ ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳ ತಿದ್ದುಪಡಿ 2ನೇ ತಿದ್ದುಪಡಿ ಕಾಯ್ದೆ, ಇದು ಭೂಮಿಯನ್ನ ಗುತ್ತಿಗೆ ಕೊಡುವುದಕ್ಕೆ ಸಂಬಂಧಿಸಿದಂತಹ ತಿದ್ದುಪಡಿ ಒಂದಾಗಿದೆ. ಆಮೇಲೆ ಇದು APMC ಅದು ಕೂಡ ರಾಜ್ಯ ಪಟ್ಟಿಯಲ್ಲಿ ಬಂದ ತಿದ್ದುಪಡಿ. ಸೊ ಇದು ಅಲ್ಲದೆ ಇನ್ನೂ ಒಂದು 3-4 ಬದಲಾವಣೆಗಳು ಕೃಷಿಗೆ ಸಂಬಂಧಿ ಇನ್ನು ಆಗ್ಲಿಕ್ಕೆ ತಯಾರಾಗಿ ಕೂತಿವೆ, ಸದ್ಯದಲ್ಲೇ ಆಗ್ತವೆ. ಅದರ ಡ್ರಾಫ್ಟ್ ಬಿಲ್ಗಳು ಈಗಾಗಲೇ ಪಬ್ಲಿಕ್ ಡೊಮೈನ್ ನಲ್ಲಿ ಅವೈಲೇಬಲ್ ಇವೆ. ಅವು ಯಾವುವು ಅಂದ್ರೆ, ಡ್ರಾಫ್ಟ್ ಸೀಡ್ ಬಿಲ್. ಇದು ಹೇಗೆ ಅಂದ್ರೆ, ಜೆನೆಟಿಕಲಿ ಮಾಡಿಫೈಡ್ ಬೀಜಗಳನ್ನ ದೊಡ್ಡ ದೊಡ್ಡ ಕಂಪನಿಗಳದ್ದು ಇಲ್ಲಿ ಇಂಡಿಯಾದಲ್ಲಿ ಮುಕ್ತವಾಗಿ ಬಳಸಲಿಕ್ಕೆ ಅವಕಾಶ ಮಾಡಿಕೊಡುವಂತ ಬಿಲ್ ಇದು. ಈ ಜೆನೆಟಿಕಲಿ ಮಾಡಿಫೈಡ್ ಬಿಲ್ಗಳು ಬೀಜಗಳು ಹೇಗಿರ್ತಾವೆ ಅಂತಂದ್ರೆ, ನೀವು ಆ ಬೀಜವನ್ನ ಮನೆಯಲ್ಲಿ ಅನ್ಆಥರೈಸ್ಡ್ ಆಗಿ ಸಂಗ್ರಹಿಸಿ ಇಡೋ ಹಾಗಿಲ್ಲ. ಒಂದು ಸರ್ತಿ ಬೆಳೆದ, ನಮ್ಮ ಸಾಂಪ್ರದಾಯಿಕವಾಗಿ ನಾವೇನ್ ಮಾಡ್ತೇವೆ, ಈ ಸರ್ತಿ ಬೆಳೆದದ್ದು ಒಂದಿಷ್ಟು ಬೀಜಕ್ಕಾಗಿ ತೆಗೆದಿಟ್ಟು ಮುಂದಿನ ವರ್ಷ ಅದನ್ನ ಮತ್ತೆ ಬಳಸುವ ಈ ತರದ ಒಂದು ಸಾಂಪ್ರದಾಯಿಕ ವ್ಯವಸ್ಥೆಗೆ ವಿರುದ್ಧವಾಗಿ, ನಿಮಗೆ ಆ ವರ್ಷ ನೀವೇನು ಬಿತ್ತುತ್ತೀರಿ ಅದನ್ನ ಬೆಳೆದು ಯಾರಿಗೆ ಕೊಡ್ತೀರಿ ಅವ್ರಿಗೆ ಕೊಡ್ತೀರಿ, ಅಲ್ಲಿಗೆ ಚಾಪ್ಟರ್ ಮುಗೀತು. ಆ ಬೀಜವನ್ನ ನೀವು ಅನ್ಆಥರೈಸ್ಡ್ ಆಗಿ ಸಂಗ್ರಹಿಸುವ ಹಾಗಿಲ್ಲ, ಯಾಕೆಂದ್ರೆ ಅದು ಅವರ ಪೇಟೆಂಟ್ ತಗೊಂಡ ಬೀಜಗಳು. ಸೊ ಈ ತರದ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳನ್ನ ಮುಕ್ತವಾಗಿ ಬಳಸೋದಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ಮಸೂದೆ ತಯಾರಾಗಿ ಕೂತಿದೆ. 2ನೇದು ಡ್ರಾಫ್ಟ್ ಪೆಸ್ಟಿಸೈಡ್ಸ್ ಮ್ಯಾನೇಜ್ಮೆಂಟ್ ಬಿಲ್ 2017. ಇದು ರಾಸಾಯನಿಕ ಗೊಬ್ಬರಗಳ, ಪೆಸ್ಟಿಸೈಡ್ಗಳ ಲೈಸೆನ್ಸಿಂಗ್, ಬಳಕೆ ಇವುಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶ ಮಾಡಿಕೊಡುವಂತ ಬಿಲ್ ಇದು. ಇನ್ನೊಂದು ಡ್ರಾಫ್ಟ್ ನ್ಯಾಷನಲ್ ವಾಟರ್ ಫ್ರೇಮ್ವರ್ಕ್ ಬಿಲ್. ಇಲ್ಲಿ ಹೇಗಾಗ್ತಾ ಇದೆ ಅಂದ್ರೆ, ಬಳಸುವ ನೀರಿನ ಮೇಲೆ ಕಂಪನಿಗಳಿಗೆ ಅದ್ರ ಮೇಲೆ ನಿಯಂತ್ರಣ ಸಿಗುವುದಕ್ಕೆ ಅವಕಾಶ ಆಗುವಂತ ವ್ಯವಸ್ಥೆಗಳನ್ನ ಈ ಬಿಲ್ ನಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಕಾರ್ಪೊರೇಟ್ ಫಾರ್ಮಿಂಗಿಗೆ ಅನುಕೂಲ ಆಗುವ ಹಾಗೆ ರೈತರ ಆರ್ಗನೈಸೇಷನ್ಗಳನ್ನ ಮಾಡಿ, ಇದನ್ನ ನಾನು ಮತ್ತೆ ಹೇಳ್ತೇನೆ, ರೈತರ ಆರ್ಗನೈಸೇಷನ್ಗಳು ಏನು, ರೈತ ಕಂಪನಿಗಳು ಏನಾಗ್ತವೆ ಅವುಗಳಿಗೆ ನೀರಿನ ಬಳಕೆ ಮೇಲೆ ನಿಯಂತ್ರಣವನ್ನ ಕೊಡುವಂತ ಬಿಲ್. ಇದಲ್ಲದೆ ಇನ್ನೊಂದು 10ನೇದು ವಿದ್ಯುತ್ ಬಿಲ್ ಬದಲಾವಣೆ ಆಗ್ತಾ ಇದೆ. ಸೊ ವಿದ್ಯುತ್ ಅನ್ನ ಸಂಪೂರ್ಣವಾಗಿ ದೇಶದಲ್ಲಿ ಖಾಸಗೀಕರಿಸ್ತಾ ಇದ್ದಾರೆ. ಸೊ ಹೀಗೆ ಖಾಸಗೀಕರಿಸುವುದರ ಜೊತೆಗೆ ಕೃಷಿಗೆ ಇವತ್ತಿನವರೆಗೆ ಏನು ಸಬ್ಸಿಡಿ ಅಥವಾ ಉಚಿತ ವಿದ್ಯುತ್ ಸಿಗ್ತಾ ಇತ್ತು ಅದನ್ನ ಸಂಪೂರ್ಣವಾಗಿ ತೆಗೆದು ಎಲ್ಲಾ ವಿದ್ಯುತ್ತಿಗೂ ಕಡ್ಡಾಯವಾಗಿ ದುಡ್ಡು ಕೊಡ್ಬೇಕು, ಮತ್ತು ಆ ದುಡ್ಡು ಎಷ್ಟು ಕೊಡ್ಬೇಕು ಅನ್ನೋದನ್ನ ಯಾರು ವಿದ್ಯುತ್ ಪ್ರೊಡ್ಯೂಸ್ ಮಾಡ್ತಾರೆ ಆ ಖಾಸಗಿ ಕಂಪನಿಯೇ ಅದನ್ನ ನಿರ್ಧಾರ ಮಾಡುವಂತ ಒಂದು ವ್ಯವಸ್ಥೆ ಮಾಡುವಂತ ಒಂದು ಬಿಲ್ ಕೂಡ ತಯಾರಾಗಿ ಕೂತಿದೆ. ಸೊ ಈ ಎಲ್ಲ ಬಿಲ್ಗಳು ಒಟ್ಟಿಗೆ ಏನ್ ಹೇಳ್ತಾವೆ ಅಂದ್ರೆ, ನೀರು, ನೆಲ, ಬೀಜ, ಇಕ್ವಿಪ್ಮೆಂಟ್ಗಳು ಮತ್ತು ವಿದ್ಯುತ್, ಇದು 5 ಅಂಶಗಳು ಒಂದು ಕೃಷಿಗೆ ಬೇಕಾದದ್ದು ಏನಿದಾವೆ ಅವೆಲ್ಲವೂ ಕೂಡ ಕಾರ್ಪೊರೇಟ್ ಕಂಪನಿಗಳ ನಿಯಂತ್ರಣಕ್ಕೆ ಕೊಡುವಂತಹ ಒಂದು ಇಡೀ ಕೃಷಿ ನೀತಿಯ ಒಟ್ಟು ಚಿತ್ರಣವನ್ನ ನೀವು ನೋಡಿಕೊಂಡ್ರೆ ನಾವು ಎಲ್ಲಿ ನಿಂತಿದ್ದೇವೆ ಅನ್ನೋದು ಹೆಚ್ಚಿನ ಅಂಶ ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಂದ್ರೆ 10 ಕಾಯ್ದೆಗಳು ಏನಿದೆ ಅನ್ನೋದು ಕೆಲವೊಮ್ಮೆ ಕನ್ಫ್ಯೂಷನ್ ಮಾಡ್ತಾ ಇತ್ತು, ಏನೆಲ್ಲೋ ಎಲ್ಲೆಲ್ಲಿ ಅದು ಲಿಂಕ್ ಆಗಿದೆ ಅನ್ನೋದು ಎಲ್ಲವನ್ನ ಇಂಡಿವಿಜುವಲ್ ಆಗಿಯೇ ಬೇರೆ ಬೇರೆ ಕಡೆ ಡಿಸ್ಕಷನ್ ಮಾಡ್ತಿದ್ದಾರೆ ಹೊರತು ಎಲ್ಲವನ್ನ ಒಟ್ಟು ಚಿತ್ರಣ ಇಟ್ಟು ಎಲ್ಲೂ ಡಿಸ್ಕಷನ್ ಆಗ್ತಾನೆ ಇಲ್ಲ.
ಅದೇ ಅಂದ್ರೆ ನಿಮ್ಗೆ ಫೈನಲಿ ನೋಡ್ಬೇಕಾಗಿರೋದು ಇಷ್ಟೇ, ಯಾವ್ದು ಒಬ್ಬ ರೈತನಿಗೆ ಬೇಸಿಕ್ ಆಗಿ ಬೇಕಾಗಿರೋದು ಏನು? 5 ಅಂಶ: ಒಂದು ನೆಲ, ಒಂದು ನೀರು, ಇನ್ನೊಂದು ಅವನ ವಿದ್ಯುತ್, ಎಕ್ವಿಪ್ಮೆಂಟ್ಸ್, ಬೀಜ. ಇಷ್ಟನ್ನ ನೇರವಾಗಿ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಕೊಡುವಂತ ವ್ಯವಸ್ಥೆ ಆಗಿದೆ. ಪ್ರತಿಯೊಂದು ಪ್ರತ್ಯೇಕ ಕಾಯ್ದೆಗಳ ಮೂಲಕ. ಯಾವುದು ಎಲ್ಲ ಕಾಯ್ದೆಗಳನ್ನ ಒಟ್ಟು ನೋಡಿದಾಗ ಮಾತ್ರ ನಿಮ್ಗೆ ಈ ಚಿತ್ರ ಸಿಗತ್ತೆ. ಹಾಗಾದ್ರೆ ರೈತನ ಕೈಯಲ್ಲಿ ಉಳ್ದದ್ದೇನು? ಇದೆಲ್ಲವೂ ರೈತನ ಕೈ ತಪ್ಪಿ ಹೋದಾಗ ರೈತನ ಕೈಯಲ್ಲಿ ಉಳ್ದದ್ದೇನು ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾಗಿದೆ. ಸೊ ಈಗ ನಾನು ಪ್ರಶ್ನೆಗಳನ್ನ ಅದಕ್ಕೆ ಉತ್ತರ ಟ್ರೈ ಮಾಡ್ತೇನೆ. ಒಂದು, ಕೃಷಿ ತಿದ್ದುಪಡಿ ಕಾಯ್ದೆ ಪ್ರಕಾರ ಕೃಷಿಯಲ್ಲಿ ಬದಲಾವಣೆಗಳಾದ್ರೆ ರೈತರ ಆರ್ಥಿಕ ಸ್ಥಿತಿ ಉತ್ತಮ, ದೇಶದ ಆಹಾರ ಭದ್ರತೆಯು ಉತ್ತಮ ಆಗ್ತದೆ, ರೈತರಿಗೆ ಉದ್ಯೋಗಾವಕಾಶಗಳು ಸಿಗುತ್ತವೆ, ಭಾರತಕ್ಕೆ ಹೊಸ ತಂತ್ರಜ್ಞಾನಗಳು ಪರಿಚಯ ಆಗುತ್ತೆ, ಆ ಮೂಲಕ ಭಾರತ ಮತ್ತಷ್ಟು ಅಭಿವೃದ್ಧಿ ಆಗಲು ಸಫಲ ಆಗ್ತದೆ ಅಲ್ವೇ ಅಂತ. ಸೊ ಇದಕ್ಕೆ ನಾನು ಉತ್ತರ ಈಗಾಗಲೇ ಹೇಳಿದ್ದೇನೆ ಅಂತ ಅನ್ನಿಸ್ತದೆ ನಾನು ಇಷ್ಟೊತ್ತು ಕೊಟ್ಟ ಇದರಲ್ಲಿ. ಇದನ್ನ ನಾನು ಇನ್ನೂ ನಿಮ್ಗೆ ಬಹಳ ಕ್ಲಾರಿಫೈ ಮಾಡ್ಲಿಕ್ಕೆ ಒಂದು ವಿಷಯ ಹೇಳ್ತೇನೆ. ನೋಡಿ, ಇವತ್ತು ಪರಿಸ್ಥಿತಿ ಏನು ಇದೆ ಅಂತಂದ್ರೆ, ಭಾರತದಲ್ಲಿ ಒಟ್ಟು ಬರೀ 10% ಜನರಲ್ಲಿ ದೇಶದ ಒಟ್ಟು ಸಂಪತ್ತಿನ 77% ಇದೆ. ಬರೀ 10% ಜನರಲ್ಲಿ ದೇಶದ ಒಟ್ಟು ಸಂಪತ್ತಿನ 77% ಇದೆ. ಉಳಿದ 90 ಮಂದಿಯಲ್ಲಿರುವುದು ಕೇವಲ 23% ಸಂಪತ್ತು. ಸೊ ಇದು ಯಾವಾಗ? ನಮ್ಮಲ್ಲಿ ಕಾರ್ಪೊರೇಟ್ ಕೃಷಿ 2% ಇದೆ ಅಂತ. ಕಾರ್ಪೊರೇಟ್ ಕೃಷಿ 2% ಇರುವಾಗ ಈ ಪರಿಸ್ಥಿತಿ ಆದ್ರೆ, ಕೃಷಿ ಪ್ರಧಾನ ದೇಶ ಆಗಿರುವ ಭಾರತದಲ್ಲಿ 50%ಗಿಂತ ಜಾಸ್ತಿ ಜನ ಕೃಷಿಯನ್ನ ಅವಲಂಬಿಸಿರುವ ಭಾರತದಲ್ಲಿ ಕೃಷಿಯನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟು, ಕಾರ್ಪೊರೇಟ್ ಕಂಪನಿಗಳು 10-15% ಒಟ್ಟು ಕೃಷಿಯನ್ನ ಅವರು ಆಕ್ರಮಿಸಿಕೊಂಡ್ರು ಕೂಡ ನಮ್ಮ ಆರ್ಥಿಕ ಅಸಮಾನತೆ, ಅಂದ್ರೆ ಶ್ರೀಮಂತರಾಗ್ತಾ ಹೋಗುವುದು, ಬಡವರಾಗ್ತಾ ಹೋಗುವಂತ ಒಂದು ಪರಿಸ್ಥಿತಿ ಇನ್ನೆಷ್ಟು ಕೆಡಬಹುದು ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ. ಅಂದ್ರೆ ಒಂದು 80-90% ಎಲ್ಲಾ ದುಡ್ಡು ಒಂದು 10 ಜನರ ಕೈಯಲ್ಲಿರುವುದು, ಉಳಿದ 10% ದುಡ್ಡು ಉಳಿದ 90% ಜನರ ಕೈಯಲ್ಲಿದ್ದಾಗ ಅವರು ಈ 90% ಜನರನ್ನ ಯಾವ ರೀತಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು. ನಿಮ್ಮ ಇಡೀ ಸ್ವಾತಂತ್ರ್ಯದ ಮತ್ತು ಸ್ವಾವಲಂಬನೆಯ ಎಲ್ಲದರ ಕಲ್ಪನೆಗಳಿರುವುದು ಒಂದು ಆರ್ಥಿಕ ಸಾಮಾಜಿಕ ಸಮಾನತೆಯ ಆಧಾರದ ಮೇಲೆ. ಅದನ್ನ ಮೂಲಭೂತವಾಗಿ ಅದರ ಬೆನ್ನುಮೂಳೆ ಮುರಿಯುವಂತ ಒಂದು ಪ್ರಯತ್ನದ ಭಾಗ ಇದು ಅಂತ ನಾನು ಕರಿತೇನೆ. ಹಾಗಾಗಿ ಇದರಿಂದ ಯಾರ ಆರ್ಥಿಕ ಸ್ಥಿತಿ ಉತ್ತಮ ಆಗ್ತದೆ, ಯಾರ ಆಹಾರ ಭದ್ರತೆ ಉತ್ತಮ ಆಗ್ತದೆ ಅನ್ನೋದನ್ನ ನೀವು ನಿರ್ಧಾರ ಮಾಡ್ಕೊಳ್ಬೇಕು. ಎರಡನೇ ಪ್ರಶ್ನೆ, ಗುತ್ತಿಗೆ ಕೃಷಿಗೆ ಒಳಗಾಗುವುದು ಹಾಗೂ ತಮ್ಮ ಜಮೀನನ್ನ ಗುತ್ತಿಗೆ ಕಂಪನಿಗಳಿಗೆ ಬಿಟ್ಟು ಕೊಡುವುದು ಕಡ್ಡಾಯವ ಅಥವಾ ಖಾಸಗಿ ಕಂಪನಿಗಳಿಗೆ ಕೊಡ್ಲೇಬೇಕಾದ ಸಂದರ್ಭ ಹೇಗೆ ಸೃಷ್ಟಿ ಮಾಡ್ಯಾರು, ಅದರಿಂದ ತಪ್ಪಿಸಿಕೊಳ್ಳುವ ವಿಧಾನ ಏನು ಅಂತ. ಇದಕ್ಕೆ ನಾನು ಹೇಗೆ ಉತ್ತರ ಕೊಡ್ಬೇಕು ಅಂದ್ರೆ, ನೀವು ಈ ಫಾರ್ಮಿಂಗ್ ಪ್ರೊಡ್ಯೂಸಿಂಗ್ ಕಂಪನಿಗಳು ಏನಿವೆ ಅವನ್ನ ಹೇಗೆ ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾದ್ರೆ ಇದು ಹೆಂಗ ಆಗಬಹುದು ಅನ್ನುವ ಕಲ್ಪನೆ ನಿಮ್ಗೆ ಸಿಗತ್ತೆ. ಅದನ್ನ ಈಗಾಗಲೇ ಭಾರತದಲ್ಲಿ ಸುಮಾರು 7,000ದಷ್ಟು ಫಾರ್ಮಿಂಗ್ ಕಂಪನಿಗಳು ರೆಡಿ ಮಾಡಿ ಆಗಿದೆ. ಸೊ ಅವು ಹೇಗ್ ಮಾಡ್ತಾ ಇದ್ದಾರೆ ಅಂದ್ರೆ, ಸುಮಾರು 15-20 ಕುಟುಂಬಗಳು 15-20 ಭೂಮಿಯನ್ನ ಒಟ್ಟು ಹಾಕಿ ಒಂದು ಫಾರ್ಮ್ ಇಂಟ್ರೆಸ್ಟ್ ಗ್ರೂಪ್ಗಳು ಅಂತ ಮಾಡ್ತಾರೆ. ಇಂತಹ ಒಂದು 50-70 ಗುಂಪುಗಳನ್ನ ಒಟ್ಟು ಹಾಕಿ ಒಂದು ಫಾರ್ಮಿಂಗ್ ಕಂಪನಿ ಮಾಡ್ತಾರೆ. ಸೊ ಆಗ ಏನಾಗುತ್ತೆ ಅಂದ್ರೆ, ಸುಮಾರು 500-1,000 ಜನ ಇರುವ ಒಂದು ಫಾರ್ಮಿಂಗ್ ಕಂಪನಿ ಅವ್ರ ಹತ್ರ 1,000 ಅಥವಾ 2,000, 3,000 ಹೆಕ್ಟೇರ್ ಜಾಗ ಅವರ ಕೈಯಲ್ಲಿ ಇರುತ್ತೆ. ಸೊ ಈ ಕಂಪನಿಗಳಲ್ಲಿ ಕಂಪನಿ ಆಕ್ಟ್ ಅಲ್ಲಿ ಏನ್ ಬದಲಾವಣೆ ಮಾಡಿದ್ದಾರೆ, ಆ ಬದಲಾವಣೆ ಕಾರಣದಿಂದಾಗಿ ಕಾರ್ಪೊರೇಟ್ ಕಂಪನಿಗಳು ಬಂದು ಅಲ್ಲಿ ಈ ತರದ ಫಾರ್ಮಿಂಗ್ ಕಂಪನಿಗಳಲ್ಲಿ, ಊರಿನ ರೈತರೇ ಮಾಡ್ಕೊಂಡ ಫಾರ್ಮಿಂಗ್ ಕಂಪನಿಗಳಲ್ಲಿ ಅವರು ಒಳಗೆ ಹೋಗ್ಲಿಕ್ಕಾಗತ್ತೆ, ಅಧಿಕೃತವಾಗಿ ಒಳಗೆ ಹೋಗ್ಲಿಕ್ಕಾಗತ್ತೆ. ಸೊ ಹಾಗೆ ಅವರು ಒಳಗೆ ಹೊಕ್ಕಿಕೊಂಡಾಗ ಅವರು ಯಾಕೆ ಒಳಗೆ ಹೊಕ್ಕೊಳ್ಳೇಬೇಕಾಗತ್ತೆ ಅಂದ್ರೆ, ಬೀಜ ಅವ್ರ ಕೈಯಲ್ಲಿದೆ,
ನೀರ್ ಅವ್ರ ಕೈಯಲ್ಲಿದೆ, ವಿದ್ಯುತ್ ಅವ್ರ ಕೈಯಲ್ಲಿದೆ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಅಲ್ಲಿ ಬಂದ್ರೆ ನಿಮ್ಗೆ ಸ್ವಲ್ಪ ಚೀಪ್ ಆಗಿ ಕೊಡ್ತೇವೆ, ಅಥವಾ ಈ ತರದ ನಿಮ್ಗೆ ಈಗ ಯಾವ ನಿಮ್ಮ ಮೊಬೈಲ್ ಫೋನ್ಗಳು ಯಾವ ರೀತಿ ಮೊಬೈಲ್ ಫೋನ್ ಸರ್ವಿಸ್ ಪ್ರೊವೈಡರ್ಗಳು ಯಾವ ರೀತಿ ನಿಮಗೆ ಲೂರ್ ಮಾಡ್ತಾರೋ, ನೀವು ನಮ್ಮಲ್ಲಿಗೆ ಬಂದ್ರೆ ನಿಮ್ಗೆ ಅದು ಫ್ರೀ ಇದು ಫ್ರೀ ಅನ್ನೋದು, ಅದೇ ತರಹದ ಒಂದು ವ್ಯವಸ್ಥೆಯನ್ನ ಆರಂಭದಲ್ಲಿ ಶುರು ಮಾಡ್ಕೊಳ್ತಾರೆ. ಸೊ ನಾವು ನಿಮ್ಮ ಕಂಪನಿಯ ಭಾಗ ಆದ್ರೆ ನಿಮ್ಗೆ ಬೀಜ ಫ್ರೀ ಕೊಡ್ತೇವೋ ಅಥವಾ ಈ ತರದ ಲೂರಿಂಗ್ಗಳು ಶುರು ಆಗ್ಬೋದು. ಸೊ ಹಾಗೆ ಶುರುವಾದಾಗ ಆಟೋಮ್ಯಾಟಿಕಲಿ ನಮಗ್ ಗೊತ್ತಿಲ್ಲದೆ ಒಬ್ಬ ಮನುಷ್ಯ ಹೆಂಗಿರ್ತದೆ ಅಂದ್ರೆ, ಈ ಫಾರ್ಮಿಂಗ್ ಕಂಪನಿಗಳ ಗಾತ್ರ ಹೇಗಿರ್ತದೆ ಅಂದ್ರೆ, ನಂದೊಂದು 50 ಸೆಂಟ್ಸ್ ಭೂಮಿ ಇದ್ರೆ, ನಾನು ಯಾವುದೋ ಒಂದು ಫಾರ್ಮ್ ಇಂಟ್ರೆಸ್ಟ್ ಗ್ರೂಪ್ ನ ಸದಸ್ಯ ಆದ್ರೆ, ಆ ಫಾರ್ಮ್ ಇಂಟ್ರೆಸ್ಟ್ ಗ್ರೂಪ್ಗಳು ಒಂದು 15-20 ಗ್ರಾಮದ್ದು ಒಟ್ಟಿಗೆ ಸೇರಿ ಒಂದು 50-70 ಫಾರ್ಮ್ ಇಂಟ್ರೆಸ್ಟ್ ಗ್ರೂಪ್ಗಳು ಸೇರಿ ಒಂದು ಕಂಪನಿ ಆಗಿ, ಆ ಕಂಪನಿ ಇನ್ನೊಂದು ಕಂಪನಿ ಜೊತೆ ಟೈ ಅಪ್ ಮಾಡ್ಕೊಳ್ಳುವಾಗ ಅವ್ರು ಬಂದು ನನ್ನನ್ನ ಕೇಳೋದಿಲ್ಲ. ನಾನೇನ್ ಮಾಡಿದೀನಿ, ನನ್ನನ್ನ ಯಾವ ದೃಷ್ಟಿಯಲ್ಲೂ ನನ್ನ ಕಲ್ಪನೆಗೇನೆ ಬಾರದೆ ಇಂತ ಒಂದು ಸರ್ತಿ ಅದು ಒಂದು ಎಂಟಿಟಿ ಆದಾಗ, ಆ ಎಂಟಿಟಿ ಮತ್ತು ಇನ್ನೊಂದು ಎಂಟಿಟಿ ಮಾತಾಡ್ತವೆ ಹೊರತು ನಾನು ಇಂಡಿವಿಜುವಲ್ ಆಗಿ ನನ್ನ ಗಮನಕ್ಕೆ ಬರೋದಿಲ್ಲ. ಸೊ ಒಂದು ವೇಳೆ ನಾನು ಹಠ ಮಾಡಿ, ಇಲ್ಲ ನಾನು ನನ್ನ ಭೂಮಿ ಕೊಡೋದಿಲ್ಲ 50 ಸೆಂಟ್ಸ್ ಅಂತ 15 ಗ್ರಾಮ ಎಲ್ಲರೂ ಕೊಟ್ಟು, ಮಧ್ಯದಲ್ಲಿ ನನ್ನ 50 ಸೆಂಟ್ಸ್ ಉಳಿದಾಗ ನನ್ನ ಪರಿಸ್ಥಿತಿ ಏನಾಗಬಹುದು? ನಿಮ್ಗೆ ಇಲ್ಲೇ ನಿಮ್ಮೂರಲ್ಲೇ ಎಲ್ಲಾ ಕಡೆಗಳಲ್ಲೂ ಈ ರಿಯಲ್ ಎಸ್ಟೇಟ್ ಭೂಮ್ ಆದಾಗ ಯಾರೋ ಒಬ್ರು ಅವ್ರಿಗೊಂದು 50 ಎಕರೆ ಜಾಗ ಬೇಕು ಅಥವಾ ಒಂದು 10 ಎಕರೆ ಜಾಗ ಬೇಕು ಅಂತ ಆದಾಗ, ಅಲ್ಲಿ 5 ಸೆಂಟ್ಸ್ ಒಬ್ಬ ಕೊಡೋದಿಲ್ಲ ಅಂತ ಆದಾಗ, ಹಾಗೆ ಏನಾಗಿದೆ ಅನ್ನೋದ್ರ ಪಿಕ್ಚರ್ ಹೆಚ್ಚಿನ ಅಂಶ ನಿಮ್ಗೆಲ್ಲ ಗೊತ್ತಿದೆ. ಸೊ ಅಂತದೇ ಒಂದು ಸನ್ನಿವೇಶಕ್ಕೆ ಅದು ಅವಕಾಶ ಮಾಡಿಕೊಡ್ಬಹುದು ಅಂತ ಅನ್ನಿಸ್ತದೆ. ಇನ್ನೊಂದು ಪ್ರಶ್ನೆ, ಕೃಷಿ ತಿದ್ದುಪಡಿ ಕಾಯ್ದೆಗೆ ಮುನ್ನ ಹಳೆ ರೈತರಿಗೆ ಸುಧಾರಿತ ಬಿತ್ತನೆ ಬೀಜ, ಯಂತ್ರೋಪಕರಣ, ಕಟಾವು, ಉಗ್ರಾಣ, ಸಾಗಣೆ, ಸಂಸ್ಕರಣೆ, ಮೌಲ್ಯವರ್ಧನೆ, ಮಾರುಕಟ್ಟೆ, ಮಾಹಿತಿ ಸೇವಾ ಸೌಲಭ್ಯ ಎಂಬಿತ್ಯಾದಿ ಸಹಕಾರಗಳನ್ನು ಯಾಕೆ ಕೊಟ್ಟಿಲ್ಲ? ಇದು ತಮಾಷೆ ಇದೆ. ಇವತ್ತಿನವರೆಗೆ ಕೊಡದೇ ಇದ್ದಂತಹ ಸೌಲಭ್ಯಗಳೆಲ್ಲವನ್ನು ಈಗ ಕಾರ್ಪೊರೇಟ್ಗಳಿಗೆ ಕೊಡ್ತೇವೆ ಅಂತ ಆದ ತಕ್ಷಣ ಕೊಡ್ಲಿಕ್ಕೆ, ತಟ್ಟೆಯಲ್ಲಿಟ್ಟು ಕೊಡ್ಲಿಕ್ಕೆ ತಯಾರಿ ಮಾಡಿದ್ದಾರೆ. ಮತ್ತು ಈಗಾಗಲೇ ಈ ತರಹದ ಎಲ್ಲ ವ್ಯವಸ್ಥೆಗಳಿಗೆ ಎಲ್ಲ IT ಕಂಪನಿಗಳು, ಎಲ್ಲ ಕಾರ್ಪೊರೇಟ್ಗಳು, ಸಣ್ಣ ಪುಟ್ಟ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಈ ತರಹದ ಒಂದು ವ್ಯವಸ್ಥೆಗೆ ಈಗಾಗಲೇ ಸಿದ್ಧ ಮಾಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಇಡೀ ಒಂದು ಮಾರುಕಟ್ಟೆ, ಈ ಮಾರುಕಟ್ಟೆ ಒಳಗಡೆ ಕೊನೆಯದಾಗಿ ಎಂಟರ್ ಆಗ್ತಾ ಇರುವುದು ರೈತ. ಮತ್ತು ಉಳಿದವರೆಲ್ಲ ಆಲ್ರೆಡಿ ಹೋಗಿ ಅವರವರ ಜಾಗದಲ್ಲಿ ಏನೇನ್ ತಯಾರಿ ಮಾಡ್ಕೊಳ್ಬೇಕು, ನಾಳೆ ಇಡೀ ಪಾಲಿಸಿ ಚೇಂಜ್ ಆದಾಗ ಅದೆಲ್ಲ ತಯಾರಿ ಮಾಡಿಕೊಂಡು ಕೂತಿದ್ದಾರೆ. ಇದು ಸನ್ನಿವೇಶ. ಮತ್ತೊಂದು ಪ್ರಶ್ನೆ, ಭಾರತದ ಹಳೆ ರೈತರಿಗೆ ಕೃಷಿ ಎಂದರೆ ವಾತಾವರಣದೊಂದಿಗೆ ಜೂಜು ಎಂಬ ಮಾತಿದೆ. ಇವತ್ತಿಗೂ ಭಾರತದ ವಿವಿಧ ವಾಯುಗುಣವಿರುವ ಪ್ರದೇಶದಲ್ಲಿ ಒಂದು ಅಂದಾಜಿನಲ್ಲೇ ಕೃಷಿ ಚಟುವಟಿಕೆಗೆ ಕೈ ಹಾಕಲಾಗುತ್ತದೆ. ಉದಾಹರಣೆಗೆ ಕರ್ನಾಟಕದ ಬಯಲುಸೀಮೆ ಪ್ರದೇಶದಲ್ಲಿ ಕೆಲವೊಮ್ಮೆ ಮಳೆಯೂ ಇಲ್ಲ, ಅಂತರ್ಜಲವೂ ಇಲ್ಲ ಎನ್ನುವ ಪರಿಸ್ಥಿತಿ ಇದೆ. ಹಾಗೂ ನಗರ ಅಥವಾ ಬೃಹತ್ ಕೈಗಾರಿಕೆಗಳ ಸಮೀಪ ಇರುವ ಕೃಷಿ ಭೂಮಿಗಳು ನಷ್ಟದಲ್ಲಿವೆ. ಇಂತಹ ಕೃಷಿ ಭೂಮಿಗಳನ್ನು ಖಾಸಗಿಯವರು ಗುತ್ತಿಗೆ ಪಡಿತಾರಾ ಅಥವಾ ಅವರ ಈ ಕೃಷಿ ಅಭಿವೃದ್ಧಿಯ ಚಟುವಟಿಕೆಯಿಂದ ಹೊರಗುಳಿತಾರ? ಇದು ಇಂಟ್ರೆಸ್ಟಿಂಗ್ ಇದೆ. ಇದು ಹೆಂಗಾಗತ್ತೆ ಅಂದ್ರೆ, ಕೃಷಿ ಚಟುವಟಿಕೆ ನಿಮ್ಗೆ ಕಾರ್ಪೊರೇಟೈಸ್ ಆದ ತಕ್ಷಣ ಅದು ಬರೀ ಗದ್ದೆ ಬೇಸಾಯ ಅಂತ ಆಗಿ ಉಳಿಯೋದಿಲ್ಲ. ಬೆಳೆದದ್ದನ್ನ ಅವರು ಪ್ರೋಸೆಸ್ ಮಾಡ್ಬೇಕಾಗ್ತದೆ, ಪ್ಯಾಕಿಂಗ್ ಮಾಡ್ಬೇಕಾಗ್ತದೆ, ಇನ್ನೊಂದ್ ಕಡೆ ಕೊಡ್ಬೇಕಾಗ್ತದೆ. ಸೊ ಈ ಎಲ್ಲ ವ್ಯವಸ್ಥೆಗಳಿಗೆ ಆ ತರದ ಭೂಮಿಗಳನ್ನ ಉಪಯೋಗ ಮಾಡ್ಕೊಳ್ಬಹುದು. ಈಗ ಒಂದು ಅಕ್ಕಿ ಬೆಳೆದ್ರೆ ಅದನ್ನ ಪ್ರೋಸೆಸ್ ಮಾಡ್ಲಿಕ್ಕೆ ಅದರ ಬೈ ಪ್ರಾಡಕ್ಟ್ಸ್ ಗಳಿಗೆ ಫ್ಯಾಕ್ಟರಿಗಳು ಬರ್ಬೋದು. ಅದೇ ಜಾಗದಲ್ಲಿ ಅದನ್ನ ತಗೊಂಡು ಹೋಗುವ ವ್ಯವಸ್ಥೆ ಆಗ್ಬಹುದು ಅವ್ರದ್ದು. ಅಂದ್ರೆ ರೈಲು ಪ್ರೈವೇಟೈಸ್ ಆದಾಗ ರೈಲ್ವೆ ಅವರ ಪ್ರೈವೇಟ್ ರೈಲ್ ಅಲ್ಲಿ ಬಂದು ನಿಲ್ಲಿಕ್ಕೆ ಒಂದು ಸ್ಟೇಷನ್ ಆಗ್ಬಹುದು. ಸೊ ಈ ತರದ ಬದಲಾವಣೆಗಳು ಎಂಥದ್ದು ಆಗ್ಬಹುದು. ಸೊ ಆ ಇಡೀ ಚಿತ್ರಣ ನಮ್ಗೇನು ಸಿಕ್ಕಿಲ್ಲ. ಯಾಕೆಂದ್ರೆ ಈಗ ಮಾಡ್ತಾ ಇರುವ ಬದಲಾವಣೆಗಳು ಏನ್ ಮಾಡ್ತಾ ಇದಾವೆ ಅಂದ್ರೆ, ಈ ರೈಲು, ವಿಮಾನ ಪ್ರತಿಯೊಂದನ್ನು ಕೂಡ ಪ್ರೈವೇಟೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸೊ ಅವುಗಳೆಲ್ಲವೂ ಅಂತಿಮವಾಗಿ ಈ ಎಲ್ಲ ಬದಲಾವಣೆಗಳಲ್ಲಿ
ಅವುಗಳ ಪಾತ್ರವನ್ನ ವಹಿಸ್ತವೆ ಅನ್ನೋದು ಬಹಳ ಸ್ಪಷ್ಟ ಇದೆ. ಇನ್ನೊಂದು ಪ್ರಶ್ನೆ, ಕೃಷಿ ತಿದ್ದುಪಡಿ ಕಾಯ್ದೆಯಲ್ಲಿ ತಿಳಿಸಿದ ಹಲವು ಅಂಶಗಳು ಕೃಷಿ ಕ್ಷೇತ್ರಕ್ಕೆ ಅನುಕೂಲಕರವೇ ಆಗಿವೆ. ಉದಾಹರಣೆಗೆ ಉಗ್ರಾಣ ದಾಸ್ತಾನು ಇತ್ಯಾದಿ. ಇಂತಹ ಸೌಲಭ್ಯಗಳನ್ನು ಸ್ವೀಕರಿಸಿ ಬೃಹತ್ ಕಂಪನಿಗಳಿಗೆ ಜಮೀನು ಗುತ್ತಿಗೆ ಕೊಡದೆ ಸ್ಥಳೀಯ ರೈತರು ಒಂದಿಷ್ಟು ಜಮೀನು ಒಟ್ಟು ಹಾಕಿ ಒಂದೇ ಬೆಳೆಯನ್ನು ಬೆಳೆಯಬಹುದಲ್ಲ. ಇದರಿಂದ ಹೆಚ್ಚು ಬಂಡವಾಳ ಹೂಡುವ ಮೂಲಕ ತಂತ್ರಜ್ಞಾನ ಯಾಂತ್ರೀಕರಣ ಅಳವಡಿಸಿ ಬೇಸಾಯ ನಿರ್ವಹಣಾ ಮೊತ್ತವನ್ನ ತಗ್ಗಿಸಬಹುದು. ಎಕ್ಸಾಕ್ಟ್ಲಿ. ನಾನು ಏನು ಈಗ ಇರುವ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಸಮಸ್ಯೆಗೆ ಪರಿಹಾರ ಅಂದ್ರೆ ನಾನು ಇದನ್ನೇ ಪರಿಹಾರ ಅಂತ ಹೇಳ್ತಾ ಇರುವುದು. ಯಾವುದೇ ಕಾರಣಕ್ಕೆ ಕಾರ್ಪೊರೇಟ್ಗಳನ್ನ ಈ ತರದ ವ್ಯವಸ್ಥೆಯಿಂದ ದೂರ ಇಟ್ಟು ಕೋಆಪರೇಟಿವ್ ಸಹಕಾರಿ ಕ್ಷೇತ್ರದ ಮೂಲಕ ಈ ಇಡೀ ವ್ಯವಸ್ಥೆಯನ್ನ ಲ್ಯಾಂಡ್ ಪೂಲಿಂಗ್ ಆದಾಗ್ಲೂ ಕೂಡ ಈ ಯಾವುದು ಫಾರ್ಮ್ ಪ್ರೊಡ್ಯೂಸಿಂಗ್ ಕಂಪನಿಗಳಿವೆ ಅವನ್ನ ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಿಜವಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗತ್ತೆ. ಬಟ್ ಅದರಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ ಸರ್ಕಾರ ಪಾಲಿಸಿ ಲೆವೆಲ್ ನಲ್ಲಿ ಈ ತರಹದ ಬೆಳವಣಿಗೆಗಳಿಗೆ ಏನು ಸಹಕಾರ ಕೊಡ್ತದೆ ಅನ್ನೋದ್ರ ಮೇಲೆ ಅದರ ಯಶಸ್ಸು ನಿಂತಿರ್ತದೆ. ಯಾಕೆಂದ್ರೆ ಈ ಏನೇನು ಫೆಸಿಲಿಟೀಸ್ ಗಳನ್ನ ಸರ್ಕಾರದಿಂದ ಕೊಡ್ಬೇಕು ಅವುಗಳನ್ನ ಇವಕ್ಕೆ ಕೊಡದೇ ಇದ್ರೆ ಕಾರ್ಪೊರೇಟ್ ಮಾಡಿದ್ರೆ ಮಾತ್ರ ಕೊಡ್ತೇವೆ ಅನ್ನುವಂತ ಒಂದು ಪ್ರೆಷರ್ ಕ್ರಿಯೇಟ್ ಆದ್ರೆ ಇದು ಬರ್ಲಿಕ್ಕೆ ಕಷ್ಟ ಆಗ್ಬೋದು. ಈಗಾಗಲೇ ನಿಮ್ಗೆ ಕೇರಳದಲ್ಲಿ ಕುಟುಂಬಶ್ರೀ ಏನು ಯಶಸ್ಸಿದೆ ಅದು ಕೋಆಪರೇಟಿವ್ ಸೆಕ್ಟರ್ ನಲ್ಲಿ ಆಗಿರುವಂತ ಯಶಸ್ಸು ಮತ್ತು ಈ ತರದ ಲ್ಯಾಂಡ್ ಪೂಲಿಂಗ್ ಆಗಿ ಒಂದಿಷ್ಟು ಜನ ಒಟ್ಟಿಗೆ ಸೇರಿ ಅವರೆಲ್ಲರೂ ಒಟ್ಟಿಗೆ ಬೆಳೆಯುವ ಆ ತರದ ಒಂದು ವ್ಯವಸ್ಥೆಯಲ್ಲಿ ಆಗಿರುವಂತ ಯಶಸ್ಸದು. ಸೊ ಅದನ್ನ ಬಹಳ ಇನ್ನಷ್ಟು ಪ್ರಾಕ್ಟಿಕಲ್ ಆಗಿ ಸದ್ಯ ಬದಲಾಗಿರುವಂತ ಕಾನೂನಿನ ಸ್ಥಿತಿಯಲ್ಲಿ ಅದನ್ನ ಹೇಗೆ ಸಮರ್ಪಕವಾಗಿ ಮಾಡಬಹುದು ಅಂತ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಅದೊಂದು ಪರಿಹಾರ ಹೌದು. ಇನ್ನೊಂದು, ಭೂರಹಿತ ಹಳೆ ರೈತರು ಕೇವಲ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನ ಮಾತ್ರ ಕರಗತ ಮಾಡಿಕೊಂಡಿರುತ್ತಾರೆ. ಅವರಲ್ಲಿ ಕೆಲವರು ಕೃಷಿ ಹೊರತಾಗಿ ಇನ್ನೇನು ಮಾಡಲು ಆಸಕ್ತಿಯೂ ಇರುವುದಿಲ್ಲ, ಹೊಸದನ್ನೇನೋ ಕಲಿಯುವ ಬುದ್ಧಿವಂತಿಕೆಯೂ ಇರುವುದಿಲ್ಲ. ಅಂತಹ ರೈತರ ಸ್ಥಿತಿ ಮುಂದೆ ಏನಾಗುತ್ತದೆ? ಇದನ್ನ ಸರ್ಕಾರ ಬಹಳ ಸ್ಪಷ್ಟವಾಗಿ ಬರೆದು ಹೇಳಿದೆ. ನೀತಿ ಆಯೋಗದ ಏನ್ ಪುಸ್ತಕ ಇದೆ ಅದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ. ಏನು ಅಂತಂದ್ರೆ ಯಾರು ಸಣ್ಣ ರೈತರು ಅವರು ಕೃಷಿಯಿಂದ ಹೊರಗೋಗಿ ಅಂತ, ನೀವು ಕೃಷಿ ಮಾಡಬೇಡಿ ಅಂತಲೇ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆ ತರದ ಕೃಷಿಕರಿಗೆ ಬೇರೆ ಸ್ಕಿಲ್ಗಳನ್ನ ಕಲಿಸಿ, ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಬಂದಿರೋದು ಹೊಸದಾಗಿ, ಅವರಿಗೆ ಬೇರೆ ಸ್ಕಿಲ್ ಕಲಿಸಿ ಆ ಸ್ಕಿಲ್ ನಲ್ಲಿ ಅವರು ದುಡ್ಕೊಳ್ಳಿ ಅನ್ನುವಂತ. ಇಲ್ಲಿ ಅದನ್ನ ಕೃಷಿಗೆ ಸಂಬಂಧಪಟ್ಟಾಗ ಅವ್ರು ಹೆಂಗ್ ಮಾಡಿದ್ದಾರೆ ಅಂದ್ರೆ ಕೃಷಿ ಕಾರ್ಪೊರೇಟ್ ಗಳಿಗೆ ಏನು ಅವರು ಕಂಪನಿ ಫಾರ್ಮ್ ಮಾಡಿ ಕೃಷಿ ಮಾಡುವಾಗ ಅವರಿಗೇನು ಕಾರ್ಮಿಕರು ಬೇಕಾಗ್ತದೆ ಅಲ್ಲಿ, ಅಥವಾ ಅದರ ಪ್ರೊಸೆಸಿಂಗ್ ಫ್ಯಾಕ್ಟರಿಯಲ್ಲಿ, ಪ್ಯಾಕಿಂಗ್ ಫ್ಯಾಕ್ಟರಿಯಲ್ಲಿ, ಅಥವಾ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಲಾಜಿಸ್ಟಿಕ್ಸ್ ಏನೇನಿದೆ ಅದರಲ್ಲೆಲ್ಲ ಅಲ್ಲಿ ಅವರು ಕಾರ್ಮಿಕರಾಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬರ್ತದೆ. ಇದು ಒಟ್ಟು ಚಿತ್ರಣ. ಇದರದ್ದು ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ನೋಡಿರೋದು, ನಿಮ್ಮಲ್ಲಿ ಈಗ ಮಂಗಳೂರು ಅಥವಾ ಆ ಪರಿಸರದಲ್ಲಿ ಇದ್ದವರಿಗೆ ಎಲ್ರಿಗೂ ಗೊತ್ತಿದೆ, ಮೊದಲನೇ ಬಾರಿಗೆ ನಮ್ಮಲ್ಲಿ ದೊಡ್ಡ ಫ್ಯಾಕ್ಟರಿಗಳು, ಬೃಹತ್ ಫ್ಯಾಕ್ಟರಿಗಳು ಬಂದಾಗ ಲ್ಯಾಂಡ್ ಅಕ್ವಿಸಿಷನ್ ಆಗತ್ತೆ. ಅಲ್ಲಿವರೆಗೆ ಆ ಲ್ಯಾಂಡ್ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ತದೆ. ಅಲ್ಲಿ ಅವರು ಕೃಷಿ ಮಾಡಿ ಅವರ ಹೊಟ್ಟೆ ಬಟ್ಟೆಗೆ ಏನು ತೊಂದರೆ ಇರೋದಿಲ್ಲ, ಎಲ್ಲ ಅವರು ಹೆಚ್ಚು ಕಲ್ತಿರೋದಿಲ್ಲ. ಕೆಲವರು ಅವರು ಕೃಷಿ ಮಾಡ್ಕೊಂಡೆ ಅವರು ಬದುಕ್ತಾ ಇರ್ತಾರೆ. ಒನ್ ಫೈನ್ ಡೇ ಆ ಭೂಮಿ ಅಕ್ವಿಸಿಷನ್ ಆಗ್ತದೆ. ಅಕ್ವಿಸಿಷನ್ ಆಗಿ ಅವರಿಗೊಂದು ಇಷ್ಟು ಲಕ್ಷ ಸಿಗ್ತದೆ. ಒಂದು 10-15 ಸೆಂಟ್ಸ್ ಜಾಗ ಎಲ್ಲಿಯಾದ್ರೂ ರಿಹ್ಯಾಬಿಲಿಟೇಷನ್ ಏರಿಯಾಗಳಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಮಂಗಳೂರು ಪೋರ್ಟ್ ಆದಾಗ್ಲೂ ಆಗಿದೆ, ಮಂಗಳೂರಿನ ಎಲ್ಲ ಮೇಜರ್ ಫ್ಯಾಕ್ಟರಿಗಳಾದಾಗ್ಲೂ ಆಗಿದೆ. ಸೊ ಆಗ ಏನಾಗತ್ತೆ, ಒಬ್ಬ ಒಂದು 500 ತೆಂಗಿನ ಮರ ಇದ್ದು ಬದುಕಿದವನು ಅಥವಾ ಒಂದು 5 ಎಕರೆ ಗದ್ದೆ ಇದ್ದು ಬದುಕಿದವನು ಆಲ್ ಆಫ್ ಎ ಸಡನ್ 15 ಸೆಂಟ್ಸ್ ಜಾಗದಲ್ಲಿ ಒಂದು ಮನೆ ಕಟ್ಟುವಾಗ ಅವನಿಗೆ ಕೊಟ್ಟಂತ ಕಂಪನ್ಸೇಷನ್ ಖಾಲಿ ಆಗಿರ್ತದೆ. ಆಮೇಲೆ ಅವನ್ ಏನ್ ಮಾಡ್ಬೇಕು? ಸೊ ಈ ಪಿಕ್ಚರ್ ನಾವು ಈಗಾಗಲೇ ನೋಡಿದ್ದೇವೆ ಏನಾಗ್ತದೆ ಅನ್ನೋದನ್ನ. ಹಾಗಾಗಿ ಈ ರೈತರನ್ನ ಅವರ ನಡುದಾರಿಯಲ್ಲಿ ಅವರನ್ನ ಹಾದಿ ತಪ್ಪಿಸಿ ಸ್ಕಿಲ್ ಬದಲಾವಣೆ ಮಾಡುವುದು ಅಂತಂದ್ರೆ
ಅದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇದನ್ನ ಇಲ್ಲಿ ತಮಿಳ್ನಾಡಿನಲ್ಲಿ ಎಲ್ಲೋ ಒಂದ್ ಕಡೆ ಸಾಯಿನಾಥ್ ಒಂದು ಉದಾಹರಣೆ ಕೊಟ್ಟದ್ದು ನಾನು ಕೇಳಿದ್ದೇನೆ. ಹೇಗೆ ಅಂದ್ರೆ ರೇಷ್ಮೆ ಸೀರೆ ನೇಯುವಂತ ಒಂದಿಷ್ಟು ನೇಕಾರರಿಗೆ ಅದು ಅವರು ಅಲ್ಲಿ ಪ್ರಯೋಜನ ಇಲ್ಲ ಅನ್ನುವ ಕಾರಣಕ್ಕಾಗಿ, ಅದು ಆರ್ಥಿಕವಾಗಿ ಅವರು ಸಬಲರಾಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಏನ್ ಬದಲಾವಣೆ ಮಾಡ್ತಾರೆ ಅಂದ್ರೆ, ಅವರು ನೇಕಾರಿಕೆ ಮಾಡೋದು ಬೇಡ, ನೀವೆಲ್ಲ ಆಟೋ ತಕ್ಕೊಳ್ಳಿ, ಆಟೋ ಡ್ರೈವಿಂಗ್ ಕಲೀರಿ ಅಂತ ಅವರನ್ನ ಬದಲಾವಣೆ ಮಾಡಿಬಿಡ್ತಾರೆ. ಹಾಗೆ ಅಲ್ಲಿಗೆ ಏನಾಯ್ತು, ಅವ್ರು ಆಟೋ ಕಲಿತಾರೆ, ಆಟೋ ಕಲಿತು ಏನಾಗತ್ತೆ ಅದು ಇನ್ನೊಂದು ಪ್ರಶ್ನೆ. ಬಟ್ ಬಹಳ ಸಾಂಪ್ರದಾಯಿಕವಾಗಿ ಎಷ್ಟೋ ವರ್ಷಗಳಿಂದ ಬಂದಂತ ನೇಯ್ಗೆಯ ಒಂದು ಕಲೆ ಸಂಪೂರ್ಣ ಸತ್ತೋಯ್ತು. ಸೊ ಈ ತರದ ಒಂದಿಷ್ಟು ಇಂಪ್ಯಾಕ್ಟ್ಗಳು ಅದರಿಂದ ಆಗ್ತವೆ. ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಸ್ಕಿಲ್ ಬದಲಾವಣೆ ಮಾಡುವಂತ ಏನ್ ವ್ಯವಸ್ಥೆ ಇದೆ ಅದು ಎಲ್ಲಿಗೆ ಹೋಗಿ ಮುಟ್ತದೆ ಅಂದ್ರೆ, ನಿಮ್ಗೆ ಒಂದ್ಸರ್ತಿ ಬಹಳ ಬುಡದಿಂದ ಅಲ್ಲಾಡಿಸ್ಲಿಕ್ಕೆ ಶುರುವಾದಾಗ ಅದು ಎಲ್ಲೆಲ್ಲಿ ಕಳಚಿ ತಪ್ಪಿ ಬೀಳ್ತದೆ ಅಂತ ಹೇಳೋದು ಕಷ್ಟ ಇದೆ. ಇನ್ನೊಂದು, ಕೃಷಿ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಬೃಹತ್ ಕಂಪನಿಗಳು ಏಕಸ್ವಾಮ್ಯ ಸಾಧಿಸಿದರೆ ರೈತನಲ್ಲದ ಸಾಮಾನ್ಯ ಜನರ ಮೇಲೆ ಆಗಬಹುದಾದ ಪರಿಣಾಮಗಳೇನು? ಬಹಳ ಸ್ಟ್ರೈಟ್ ಫಾರ್ವರ್ಡ್. ಹೇಗೆ ಅಂದ್ರೆ, ಈಗ ಒಂದು ಕಂಪನಿ ಒಂದನೇದಾಗಿ ನಿಮಗೆ ಈಗ ಇವರು ಹೀಗೆ ಬಂದಾಗ ಏನಾಗತ್ತೆ ಅಂದ್ರೆ, ಆಲ್ರೆಡಿ ಕೇಂದ್ರ ಸರ್ಕಾರ ಆ ತರದ ಒಂದು ಯೋಚನೆಯನ್ನ ಆರಂಭಿಸಿದೆ. 1 district 1 ಪ್ರಾಡಕ್ಟ್, 1 district 1 ಕ್ರಾಪ್, ಈ ತರದ ಯೋಚನೆಗಳು ಆಲ್ರೆಡಿ ಕೇಂದ್ರ ಸರ್ಕಾರದಾಗಿವೆ. ಅಂದ್ರೆ ಅವರು ಒಂದು 15-20 ಗ್ರಾಮ ಒಂದು ಜಾಗವನ್ನ ಒಂದು ಕಂಪನಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಆ ಜಾಗಕ್ಕೆ ಏನು ಸೂಟಬಲ್ ಅನ್ನೋದನ್ನ ಅವರ ಸೈಂಟಿಸ್ಟ್ಗಳು ನೋಡ್ತಾರೆ. ಅವರು ಇಲ್ಲಿಗೆ, ಈಗ ಫಾರ್ ಎಕ್ಸಾಂಪಲ್ ಈಗ ಕುಂದಾಪುರ ತಾಲೂಕಿಗೆ ಯಾರೋ ಒಂದು ತಪ್ಪಿ ಏನೋ ಒಂದು ಹುರುಳಿಯೋ ಉದ್ದೋ ಏನೋ ಒಂದು ಇಲ್ಲಿಗೆ ಬಹಳ ಸೂಟಬಲ್ ಅಂತ ಅವ್ರು ಡಿಸೈಡ್ ಮಾಡಿದ್ರೆ, ಇಡೀ ಕುಂದಾಪುರ ತಾಲೂಕಿನ 1000 ಎಕರೆ ಉದ್ದು ಬೆಳೀತಾರೆ. ಆ ಬೆಳೆದ ಉದ್ದನ್ನ ಕುಂದಾಪುರದಲ್ಲಿ ನಾವು ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದು ಪ್ಯಾಕ್ ಆಗಿ ಹೋಗತ್ತೆ. ಸೊ ಹಾಗೆ ಪ್ರತಿ ಊರಿನಲ್ಲೂ ಅಲ್ಲಲ್ಲಿ ಬೆಳೆದದ್ದು ಪ್ಯಾಕ್ ಆಗಿ ಒಂದು ಕಡೆ ಹೋದಾಗ, ನಾವು ಇವತ್ತಿನವರೆಗೆ ಏನ್ ಮಾಡ್ತಾ ಇದ್ವು, ಕುಂದಾಪುರ ತಾಲೂಕಿನಲ್ಲೇ ನನಗೆ ಗೊತ್ತಿದ್ದಾಗೆ 200-300 ಬಗೆಯ ಭತ್ತದ ತಳಿಗಳಿದಾವೆ. ಆ ಭತ್ತದ ತಳಿಗಳು ಒಂದು 10 ವರ್ಷ ಹೋಗುವಾಗ ಸಂಪೂರ್ಣವಾಗಿ ಎಲ್ಲ ಮ್ಯೂಸಿಯಂ ಮಾಡಿದ್ರೆ ಮ್ಯೂಸಿಯಂನಲ್ಲಿ ಉಳಿತಾವೆ ಬಿಟ್ರೆ ಬೇರೆ ಎಲ್ಲೂ ಅವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಡಿಸ್ಟ್ರಿಕ್ಟ್ ಒಂದು ಕ್ರಾಪ್ ಅಂತ ಬಂದ ಕೂಡಲೇ ಆ ಒಂದು ಡಿಸ್ಟ್ರಿಕ್ಟ್ ನ ಒಂದು ಕ್ರಾಪ್ ಅವ್ರು ತಗೊಂಡು ಹೋದ್ರೆ, ನಾವು ಪ್ರತಿದಿನದ ಊಟಕ್ಕೆ ಅವರೇ ತೆರೆಯುವ ಮಾಲ್ ನಲ್ಲಿ ಹೋಗಿ ಅವ್ರು ಹೇಳಿದ ರೇಟ್ ಹೇಳಿ ರೇಟ್ ಕೊಟ್ಟು ನಾವು ಆಹಾರ ಖರೀದಿ ಮಾಡಿ ತಗೊಂಡು ಬರ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇದು ಫೈನಲ್ ಔಟ್ಕಮ್ ಆಫ್ ಇಡೀ ಹೊಸ ಅಗ್ರಿಕಲ್ಚರಲ್ ಪಾಲಿಸಿ. ಮತ್ತು ನಾನು ಮೊದಲು ಹೇಳಿದ ಚಾಕ್ಲೇಟ್ ನ ಉದಾಹರಣೆ ಮತ್ತು ಒಂದು ಕಾರ್ಪೊರೇಟ್ ಕಂಪನಿ ಏನು ನಿರೀಕ್ಷೆ ಇಟ್ಟುಕೊಂಡು ಭಾರತದ ಕಡೆ ನೋಡ್ತಾ ಇದೆ ಅನ್ನೋದರ ಒಂದು ಚಿತ್ರ ನಿಮಗೆ ಸಿಕ್ಕಿದ್ರೆ, ಫೈನಲ್ ಔಟ್ಕಮ್ ಏನು ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ ಅನ್ನೋದು ನನ್ನ ಆರ್ಗ್ಯುಮೆಂಟ್. ಇನ್ನೊಂದು, ಭೂ ಪೂಲಿಂಗ್ ಅಥವಾ ಸಂಗ್ರಹ ಮಾಡುವ ಸಮಯದಲ್ಲಿ ಒಂದು ಬೃಹತ್ ಗಾತ್ರದ ಭೂ ಪ್ರದೇಶವನ್ನು ಸಮತಟ್ಟು ಮಾಡುವ ಪ್ರಕ್ರಿಯೆ, ಇದು ಹಂಗಾಗೋದಿಲ್ಲ. ಇದು ಹೆಂಗಿದೆ ಹಂಗೆ ಮಾಡ್ತಾರೆ. ಅಥವಾ ಒಂದು ಲಾಂಗ್ ಟರ್ಮ್ ಒಂದು 15-20 ಎಕರೆ ಇದು ಈ ಭೂ ಪೂಲಿಂಗಿಗೆ ಸಂಬಂಧಪಟ್ಟಂತ ವ್ಯವಸ್ಥೆ ಇನ್ನೂ ಕಾನೂನಾಗಿ ತುಂಬಾ ಡೀಟೇಲ್ ಆಗಿ ಬಂದಿಲ್ಲ. ಅದಕ್ಕೆ ಅವರು ಲ್ಯಾಂಡ್ ಬ್ಯಾಂಕ್ ಫಾರ್ಮ್ ಮಾಡಬೇಕು. ಆ ಲ್ಯಾಂಡ್ ಬ್ಯಾಂಕಿಗೆ ಅದಕ್ಕೆ ತಯಾರಿ ಬಹಳ ಬೇಸಿಕ್ ಆಗಿದೆ. ಕರ್ನಾಟಕದಲ್ಲಿ ಭೂಮಿ ಪ್ರಾಜೆಕ್ಟ್ ಅಂಡರ್ ನಿಮ್ಮ ಲ್ಯಾಂಡ್ ರೆಕಾರ್ಡ್ಗಳನ್ನ ಡಿಜಿಟೈಸ್ ಏನ್ ಮಾಡ್ತಾ ಇದ್ದಾರೆ, ಅದರ ಮೂಲ ಉದ್ದೇಶ ಅಂತಿಮವಾಗಿ ನಿಮ್ಮ ಲ್ಯಾಂಡ್ ನ ಓನರ್ಶಿಪ್ ಅನ್ನ ಡಿಜಿಟೈಸ್ ಮಾಡಿ ಇಟ್ಕೊಳ್ಳೋದು. ಸೊ ನಿಮ್ಗೆ ಹೇಗೆ ನೀವು ಒಂದು ಕಂಪನಿಯ ಸ್ಟಾಕ್ ಅಥವಾ ಶೇರ್ ನಿಮ್ಮ ಕೈಯಲ್ಲಿ ಒಂದು ಡಿಜಿಟೈಸ್ ಆಗಿ ಉಳಿತದೆಯೋ, ಹಾಗೆ ನಿಮ್ಮ ಭೂಮಿ ನಿಮ್ಮ ಕೈಯಲ್ಲಿ ಡಿಜಿಟೈಸ್ ಆಗಿ ಉಳಿತದೆ. ನಿಮ್ಮ ಚಿನ್ನ ಹೇಗೆ ಒಂದು ಈಗ ಡಿಜಿಟೈಸ್ ಆಗಿ ಚಿನ್ನವನ್ನ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದೋ, ಅದೇ ತರದಲ್ಲಿ ಭೂಮಿಯನ್ನ ತಗೊಂಡು ಇದನ್ನ ಆಕ್ಚುಲಿ ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಈಗಾಗಲೇ ಆಂಧ್ರ ಪ್ರದೇಶನಲ್ಲಿ ಮಾಡಿರೋದು, ಅದು ಗಲಾಟೆ ಕೂಡ ಆಗ್ತಾ ಇದೆ. ನೀವು ಅದನ್ನ ನೋಡಿದ್ರೆ ಗೊತ್ತಾಗ್ತದೆ. ಲ್ಯಾಂಡ್ ಪೂಲಿಂಗ್ ಆಂಧ್ರ ಪ್ರದೇಶನಲ್ಲಿ ಆಗಿದೆ ಒಂದು ವ್ಯವಸ್ಥೆ. ಬಟ್ ನಮ್ಮಲ್ಲಿ ದೊಡ್ಡ ಹಿಚ್ಚಿರೋದು ಅದೇ. ಯಾಕಂದ್ರೆ ನಮ್ಮಲ್ಲಿ
ಭೂಮಿಯ ಮೇಲಿನ ಓನರ್ಶಿಪ್ ಇಂಡಿಯಾದಲ್ಲಿ ಇರುವಷ್ಟು ಲಿಟಿಗೇಷನ್ಗಳು, ಗೌಜಿ ಗಲಾಟೆಗಳು ಜಗತ್ನಲ್ಲಿ ಬೇರೆ ಎಲ್ಲೂ ಇರ್ಲಿಕ್ಕಿಲ್ಲ. ಹಾಗಾಗಿ ಅದು ಅವರ ಮೇಜರ್ ಹಿಚ್. ಅದನ್ನ ನಿಧಾನಕ್ಕೆ ಅದನ್ನ ಹಂತ ಹಂತವಾಗಿ ತಗೊಂಡ್ ಬರುವ ಇನ್ನೊಂದು 5-10 ವರ್ಷ ಹೋಗುವಾಗ, ಅಂದ್ರೆ ಈಗ ಒಂದು 15-20 ಗ್ರಾಮ ಒಂದು ಕಡೆ ಬೆಳಿಲಿಕ್ಕೆ ಶುರು ಮಾಡಿದಾಗ ಮತ್ತೆ ಓಕೆ ನಮ್ಗೆ ವರ್ಷಕ್ಕೆ ದುಡ್ಡು ಬರ್ತದೆ, ಹಾಗಾಗಿ ತೊಂದರೆ ಇಲ್ಲ ಅನ್ನೋ ಪರಿಸ್ಥಿತಿಗೆ ತಗೊಂಡು ಬಂದು ಈಗ ಹೇಗೆ ರೈತರಿಗೆ ಕೃಷಿ ಅಂದ್ರೆ ನಮಗೆ ನಷ್ಟವೇ 100% ಅನ್ನೋದನ್ನ ಕನ್ವಿನ್ಸ್ ಮಾಡಿದಾರೋ, ಅದೇ ಸ್ಥಿತಿಯಲ್ಲಿ ಓಕೆ ಹೀಗೆ ಮಾಡಿದ್ರೆ ಒಂಚೂರು ನಮ್ಗೆ ದುಡ್ಡು ಬರ್ಬಹುದು ಅನ್ನುವ ಕನ್ವಿನ್ಸ್ ಮಾಡಿಸಿ ನಿಮ್ಗೆ ಆ ಸಿಸ್ಟಮ್ ಅನ್ನು ತಗೊಂಡ್ ಬರ್ತಾರೆ. ಇವೆಲ್ಲ ನಾಳೆ ಬೆಳಿಗ್ಗೆ ಆಗೋದಿಲ್ಲ. ಹಂತದಲ್ಲಿ 20, 30, 40 ವರ್ಷ ಆಗುವಾಗ ಪರಿಸ್ಥಿತಿ ಅಲ್ಲಿಗೆ ಬಂದು ಮುಟ್ತದೆ. ಇನ್ನೊಂದು ಇದು ನನಗೂ ಅರ್ಥ ಆಗ್ಲಿಲ್ಲ. ರೈತ ಅಂದ್ರೆ, ಕೃಷಿಕ ಅಂದ್ರೆ ಬೇರೆ ವ್ಯಾಖ್ಯಾನಗಳನ್ನ ಇಲ್ಲಿ ಚರ್ಚೆಯಾಗಿದೆ, ಅವುಗಳ ಅಲ್ಲಿ ಪೂರ್ಣತೆ ಎಂಬುದು ತಿಳಿಯುತ್ತಿಲ್ಲ. ಲೇಖಕರ ಪ್ರಕಾರ ರೈತ ಕೃಷಿಕ ಅಂದ್ರೆ ಯಾರು? ನನಗೂ ಇದು ಪ್ರಶ್ನೆ ಅರ್ಥ ಆಗ್ಲಿಲ್ಲ. ನಾನೇನ್ ಅರ್ಥ ಮಾಡ್ಕೊಂಡೆ ಅಂದ್ರೆ ರೈತ ಅನ್ನುವ ಏನು ಡೆಫಿನೇಷನ್ ಇದೆ ಅದನ್ನ ಸರ್ಕಾರ ಇತ್ತೀಚೆಗೆ ಬದಲು ಮಾಡಿದೆ. ಇಲ್ಲಿಯವರೆಗೆ ರೈತ ಅನ್ನೋದು ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಇದ್ದ. ಅವನು ಅಗ್ರಿಕಲ್ಚರ್ ಮಾಡ್ತಾನೋ ಇಲ್ವೋ ಅದು ಮತ್ತೆ ಪ್ರಶ್ನೆ, ಒಬ್ಬ ವ್ಯಕ್ತಿ. ಬಟ್ ಈಗ ರೈತ ಅಂದ್ರೆ ಒಂದು ಕಂಪನಿ ಕೂಡ ರೈತ ಆಗಬಹುದು ಅಂತ ಸರ್ಕಾರ ಬದಲಾವಣೆ ಮಾಡಿದೆ. ಇದನ್ನ ಈ ಸೀಡ್ ಆಕ್ಟ್ ಅಲ್ಲಿ ಅದನ್ನ ಬದಲಾವಣೆ ಮಾಡಿದ್ದನ್ನ ಮಾರ್ಕ್ ಮಾಡಿದ್ದನ್ನ ನಾನು ನೋಡಿದ್ದೇನೆ. ಅಂದ್ರೆ ಸೀಡ್ ಆಕ್ಟ್, ಹಳೆ ಸೀಡ್ ಆಕ್ಟ್ ನಲ್ಲಿ ಒಬ್ಬ ಫಾರ್ಮರ್ ಅನ್ನುವ ಡೆಫಿನೇಷನ್ ಏನಿದೆ, ಅಲ್ಲಿಂದ ಹೊಸ ಸೀಡ್ ಆಕ್ಟ್ ಅಲ್ಲಿ ಒಬ್ಬ ಫಾರ್ಮರ್ ಅನ್ನುವ ಡೆಫಿನೇಷನ್ ಏನಿದೆ ಅಲ್ಲಿ ಬದಲಾವಣೆ ಆಗಿದೆ. ಅದರ ಪ್ರಕಾರ ಒಂದು ಕಂಪನಿ ಕೂಡ ಈಗ ರೈತ. ಹಾಗಾಗಿ ನಾಳೆ ರೈತನಿಗೆ ಫೆಸಿಲಿಟಿ, ಈಗ ನಿಮ್ಗೆ ಇದಕ್ಕೆ ಒಳ್ಳೆ ಇದು ಅಂದ್ರೆ ಈ ಕೃಷಿ ಭೂಮಿಗೆ ಸಬ್ಸಿಡಿಯನ್ನ ಈ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಇಡೀ ಸಬ್ಸಿಡಿ ಪದ್ಧತಿಯನ್ನ ಇಷ್ಟರವರೆಗೆ ಹೇಗಿತ್ತು ಅಂದ್ರೆ ಭೂಮಿಗೆ ಬೇರೆ ಸಬ್ಸಿಡಿ, ಬೆಳೆಗೆ ಬೇರೆ ಸಬ್ಸಿಡಿ, ಎಲೆಕ್ಟ್ರಿಸಿಟಿಗೆ ಬೇರೆ ಸಬ್ಸಿಡಿ, ನೀರಿಗೆ ಬೇರೆ ಸಬ್ಸಿಡಿ, ಹೀಗೆ ಒಂದಿಷ್ಟು ಸಬ್ಸಿಡಿ ಇತ್ತು. ಈ ಎಲ್ಲ ಸಬ್ಸಿಡಿಗಳನ್ನ ಹೆಚ್ಚಿನ ಅಂಶ ತೆಗೆದು ಹಾಕಿ ಒಂದು ಭೂಮಿಗೆ, ಈ ಸೈಜ್ನ ಭೂಮಿಗೆ ಇಷ್ಟು ಸಬ್ಸಿಡಿ ಅಂತ ಡಿಸೈಡ್ ಮಾಡ್ತಾರೆ. ಆಮೇಲೆ ಆ ಭೂಮಿ ಮೇಲೆ ಯಾರು ಕಂಪನಿ ಆ ಭೂಮಿಯನ್ನ ವಹಿಸಿಕೊಳ್ತದೋ ಆ ಕಂಪನಿಗೆ ಅದ್ರ ಮೇಲೆ ಸಾಲ ಮಾಡುವ, ಅದರ ವಿಮೆ ಮಾಡುವ ಈ ಎಲ್ಲ ರೈಟ್ಗಳನ್ನ ಒಂದು ಖಾಸಗಿ ಕಂಪನಿಗಳಿಗೆ ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ಒಟ್ಟು ಚಿತ್ರ ಹೇಗಾಗ್ತದೆ ಅಂದ್ರೆ, ಒಬ್ಬ ರೈತ ಏನ್ ಮಾಡ್ತಾ ಇದ್ದಾನೋ ಅದನ್ನ ಒಂದು ಕಂಪನಿ ಕೂಡ ಮಾಡ್ತದೆ. ಒಬ್ಬ ರೈತ ಅವನು ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದಾಗ ಕೊಡದೇ ಇದ್ದಂತ ಫೆಸಿಲಿಟಿಗಳನ್ನ ಒಂದು ಕಂಪನಿಯಾಗಿ ಮಾಡುವಾಗ ಎಲ್ಲವನ್ನ ತಟ್ಟೆಯಲ್ಲಿಟ್ಟುಕೊಳ್ಳಲಿಕ್ಕೆ ತಯಾರಿ ಆಗ್ತಾ ಇದೆ. ಇದು ಬಹಳ ಸ್ಪಷ್ಟ ಇದೆ. ಇನ್ನೊಂದು, ಕೃಷಿ ತಿದ್ದುಪಡಿ ವಿರುದ್ಧ ಧ್ವನಿಗೂ ಸ್ವತಃ ರೈತನ ಸಮಸ್ಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಭತ್ತ ಬೆಳೆಯುವ ರೈತನ ಸಮಸ್ಯೆ ಬೇರೆ ಆದ್ರೆ ಕಬ್ಬು ತರಕಾರಿ ಬೆಳೆಯುವ ಕೃಷಿಕ ಅಥವಾ ಅಡಿಕೆ ಬೆಳೆಗಾರರ ಸಮಸ್ಯೆ ಹೀಗೆ ಎಲ್ಲವೂ ಭಿನ್ನವಾಗಿರುವಾಗ ಏಕರೂಪತೆ ವಿಧೇಯಕ ಮಸೂದೆಗಳು ಫಲಕಾರಿಯೇ? ಸೊ ಈ ಏಕರೂಪತೆ ಯಾವುದಕ್ಕೆ ತರ್ತಾ ಇದ್ದಾರೆ ಅಂದ್ರೆ, ಒಟ್ಟು ಚಿತ್ರಣವನ್ನೇ ಬದಲಾಯಿಸಿದಾಗ ಏಕರೂಪತೆ ಬರ್ತದೆ. ಯಾಕೆಂದ್ರೆ ನೀವು ಏನ್ ಹೇಳ್ತಾ ಇದ್ರಿ, ನನ್ನ ಭೂಮಿಯಲ್ಲಿ ಕಬ್ಬು ತರಕಾರಿ, ಈಗ ನಾವೇನ್ ಮಾಡ್ತೇವೆ, ಒಂದು 10 ಸೆಂಟ್ಸ್ ಜಾಗ ಅವನ ಹತ್ರ ಇದ್ರೂ ಕೂಡ ಅಲ್ಲಿ ತರಕಾರಿ ಇರ್ತದೆ, ಏನೋ ಒಂದು ಬೆಳೆ ಇರ್ತದೆ, ತೆಂಗಿನ ಮರ ಇರ್ತದೆ, ಅಡಿಕೆ ಮರ ಇರ್ತದೆ, ಎಲ್ಲವೂ ಇರ್ತದೆ. ಅದೇ ಒಂದು ಕಾರ್ಪೊರೇಟ್ ಕಂಪನಿಗೆ ಸಿಕ್ಕಾಗ ಅದೆಲ್ಲವೂ ಹೋಗಿ ಅಲ್ಲಿ ಬರೀ ಉದ್ದೋ ಹುರುಳಿಯೋ ಏನೋ ಒಂದು ಮಾತ್ರ ಬೆಳೀತಾರೆ. ಈ ಬದಲಾವಣೆ ಬಹಳ ಮಹತ್ವದ ಬದಲಾವಣೆ, ಮತ್ತು ನಿಮ್ಮ ಎಲ್ಲ ನಿಮ್ಗೆ ಏನು ಉಪಕಾರ ಆಗತ್ತೋ ಅಥವಾ ಉಪದ್ರ ಆಗತ್ತೋ ಅದೆಲ್ಲದರ ಮೂಲ ಅಲ್ಲಿಂದ ಶುರುವಾಗ್ತದೆ. ಇನ್ನೊಂದು, ಕೃಷಿಕರಿಗಾಗಿಯೇ ಇರುವ ಕೃಷಿ ವಿಶ್ವವಿದ್ಯಾನಿಲಯಗಳು ಮೌನ ತಾಳಲು ಕಾರಣಗಳೇನು? ಇವುಗಳು ಕೇವಲ ಬೀಜ ತಳಿ, ಹುಳು ಇಂಥವುಗಳಿಗೆ ಸೀಮಿತವೆ. ಇದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಇದು ಹೆಂಗೆ ಅಂದ್ರೆ, ಈ ಕೃಷಿ ವಿಶ್ವವಿದ್ಯಾನಿಲಯಗಳು ಅವ್ರಗಳಿಗೆ, ಅವರ ಬೇರೆ ಬೇರೆ ಚೇರ್ಗಳಿಗೆ, ಅವರ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆ ಇವಕ್ಕೆಲ್ಲ ಸ್ಪಾನ್ಸರ್ಸ್ ಯಾರು? ಅವರೆಲ್ಲ ರಿಸರ್ಚ್ಗಳಿಗೆ ಸ್ಪಾನ್ಸರ್ಸ್ ಯಾರು? ಇದೇ ಕಾರ್ಪೊರೇಟ್ ಕಂಪನಿಗಳು. ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಬೇಕಾದಂತಹ ಚಿಂತನೆಯನ್ನ ಈ ವಿಶ್ವವಿದ್ಯಾನಿಲಯಗಳು ತಗೊಂಡು ಬಂದು ಅವ್ರಿಗೆ ಕೊಡ್ತಾರೆ. ಹಾಗಾಗಿ ವಿಶ್ವವಿದ್ಯಾನಿಲಯಗಳು ಇವತ್ತು ಒಬ್ಬ ರೈತನನ್ನ ಉಳಿಸ್ಲಿಕ್ಕೆ ಸಹಾಯ ಮಾಡ್ತವೆ ಅನ್ನುವ
ಯೋಚನೆ ಇದ್ರೆ ಅದರಷ್ಟು ಮೂರ್ಖತನ ಬೇರೆ ಇಲ್ಲ. ಹಾಗಾಗಿ ಅವ್ರಿಗೆ ಏನ್ ಬೇಕೋ ಅವರಿಗೆ ದುಡ್ಡು ಕೊಡುವ ಕಾರ್ಪೊರೇಟ್ ಗಳಿಗೆ ಏನ್ ಬೇಕೋ ಅದನ್ನೇ ಅವ್ರು ಮಾಡ್ತಾರೆ. ಇನ್ನೊಂದು ಪ್ರಶ್ನೆ, ಕೃಷಿಗೂ ಪರಿಸರಕ್ಕೂ ಅವಿನಾಭಾವ ಸಂಬಂಧ ಇದೆ. ಪ್ರಸ್ತುತ ನಗರೀಕರಣದಿಂದ ರೈತನ ಸ್ವಾರ್ಥ, ಆಹಾರ ಪದಾರ್ಥ ಎಂದು ಆರ್ಥಿಕತೆಯ ಮೂಲವಾಗಿ ರಾಸಾಯನಿಕ ಗೊಬ್ಬರ, ಹೈಬ್ರಿಡ್, ಹೈಹಿಲ್ಗಳ ಬೆನ್ನತ್ತಿಹರು. ಕೃಷಿ ಅವಲಂಬಿ ಕೂಲಿ ಮಾಡುವವರ ಮನಸ್ಥಿತಿಗಳು ಬದಲಾಗಿ ಕೃಷಿಯು ಬೇಸತ್ತಿದೆ. ಇದರಿಂದ ಜನ ಆಹಾರ ಪದಾರ್ಥಗಳ ಬೆಳೆಯ ಬದಲು ಅಡಿಕೆ, ಅರಣ್ಯ ಕೃಷಿಯಲ್ಲಿ ತೊಡಗಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಆಗಬಹುದಾದ ತೊಂದರೆಗಳೇನು? ಕೃಷಿ ಬಡತನ ನಿರ್ಮೂಲನೆಗೆ ಬಹುದೊಡ್ಡ ಕೊಡುಗೆ ಅನ್ನುವ ಸಾಲು ಮುಂದಿನ ದಿನಗಳಲ್ಲಿ ಬಡತನ ಖಂಡಿತ ಅನಿಸುತ್ತದೆ. ಇದು ಕಂಪ್ಲೀಟ್ ಆಗಿ ಇರ್ರೆಲವೆಂಟ್ ಆಗತ್ತೆ. ಯಾಕೆಂದ್ರೆ ನಿಮಗೆ ಇಡೀ ವ್ಯವಸ್ಥೆ, ಒಬ್ಬ ರೈತನಿಗೆ ಬೇಕಾದ 5 ಮೂಲಭೂತ ಅಂಶಗಳನ್ನ ರೈತನ ಕೈಯಿಂದ ಕಿತ್ಕೊಂಡಾಗ ಅವನಿಗೆ ಇದು ಯಾವುದರ ಮೇಲೂ ಸ್ವಾತಂತ್ರ್ಯ ಇರೋದಿಲ್ಲ. ಇದು ಬಹಳ ಸ್ಪಷ್ಟವಾದ ಚಿತ್ರ. ಹಾಗಾಗಿ ಯಾವುದು ನಾನು ಅಡಿಕೆ ಬೆಳಿತೇನೋ, ಅರಣ್ಯ ಕೃಷಿಯೋ, ಇದು ಯಾವುದೂ ಇಲ್ಲ. ಅವನು ಡಿಸೈಡ್ ಮಾಡುವ ವ್ಯವಸ್ಥೆ ಎಲ್ಲ ಅವನು ಇರೋದಿಲ್ಲ. ಯಾಕೆಂದ್ರೆ 2,000 ಹೆಕ್ಟೇರ್ ಭೂಮಿ ಒಂದು ಫಾರ್ಮ್ ಪ್ರೊಡ್ಯೂಸಿಂಗ್ ಕಂಪನಿಗೆ ಬಂದ್ರೆ ಅಲ್ಲಿ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ ಅವ್ರು ಅಪಾಯಿಂಟ್ ಮಾಡುವ ಯಾರೋ ಅಗ್ರೋ ಸೈಂಟಿಸ್ಟ್ ಒಬ್ರು, ಇಲ್ಲಿ ಇದು ಬೆಳೆದ್ರೆ ಚೆನ್ನಾಗಿ ಬೆಳೀತದೆ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಆ ಡಿಸಿಷನ್ ಕೂಡ ಹೇಗಿರತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಅವ್ರಿಗೆ ಎಷ್ಟು ಲಾಭ ಬರುತ್ತೆ ಯಾವುದನ್ನ ಬೆಳೆದ್ರೆ, ಆಮೇಲೆ ನೀವು ಇಲ್ಲಿ ಹೊಟ್ಟೆಗೆ ಏನ್ ತಿಂತೀರಿ ಅನ್ನೋದು ಅವರ ಚಿಂತನೆ ಅಲ್ಲ. ಅದನ್ನ ಬಿಟ್ಬಿಡಿ. ಅವ್ರಿಗೆ ಏನಿರುತ್ತೆ ಅಂದ್ರೆ ನಾವು ಏನು ಹಾಕಿದ್ರೆ ನಮ್ಗೆ ಜಾಸ್ತಿ ಲಾಭ ಬರ್ತದೆ ಅನ್ನೋದ್ರ ಚಿತ್ರದ ಮೇಲೆಯೇ ಅವರು ನಿರ್ಧಾರಗಳನ್ನ ತಗೊಳ್ತಾರೆ. ಈಗ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್, 1 ಡಿಸ್ಟ್ರಿಕ್ಟ್ 1 ಕ್ರಾಪ್ ಬಂದಾಗ ಇದ್ದೇ ಆಗ್ತದೆ. ಹಾಗಾಗಿ ಈ ಎಲ್ಲ ಚಿಂತನೆಗಳು ಬಹಳ ಇರೆಲವೆಂಟ್ ಆಗಿ ಬಿಡ್ತವೆ ಅನ್ನೋದು ನನ್ನ ಯೋಚನೆ. ಇಲ್ಲಿಗೆ ನೀವು ಕೊಟ್ಟಂತ ಎಲ್ಲ ಪ್ರಶ್ನೆಗಳು ಮುಗಿದು ಇನ್ನು ನಿಮಗೆ ಏನಾದ್ರು ಕೇಳ್ಬೇಕು ಅನ್ನಿಸಿದ್ರೆ ಕೇಳ್ಬೋದು. 1 ಅಥವಾ 2 ಪ್ರಶ್ನೆಗಳಿಗೆ ಅವಕಾಶ ಕೊಡ್ಬೋದು ಸರ್. ನೀವು ಸಮರ್ಪಕವಾಗಿ ಎಲ್ಲಾ ವಿಚಾರಗಳನ್ನ ಸಮಯದ ಪರಿಧಿಯಲ್ಲೇ ಮುಗಿಸಿದ್ದೀರಿ. ನಮ್ಮ ಹತ್ರ 8 ನಿಮಿಷ ಇದೆ. 1 ಅಥವಾ 2 ಪ್ರಶ್ನೆಗಳಿಗೆ ಅವಕಾಶ ಇದೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಇಮಿಡಿಯೇಟ್ ಕೇಳಿ. ನಮಸ್ತೆ ಸರ್, ಸುನೀಲ್ ಅಂತ. ನಿಮ್ಮ ಬುಕ್ ಅನ್ನ ನಾನು ಓದ್ದೆ, ಬಹಳಷ್ಟು ಚೆನ್ನಾಗಿದೆ ಸರ್. ತುಂಬಾ ಸವಿವರವಾಗಿ ಅದರ ಬಗ್ಗೆ, ಅದರ ಕೃಷಿ ನೀತಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀರಾ. ಸೊ ಎಲ್ಲೋ ಒಂದ್ ಕಡೆ ನಾನು ಓದುವಂತ ಸಮಯದಲ್ಲಿ ರೈತರಿಗೆ ಅನುಕೂಲವೇ ಆಗ್ತಾ ಇದೆ ಅಂತ ಬುಕ್ ಓದಿದ್ಮೇಲೆ ಕೂಡ ಆತರ ಅನ್ನಿಸ್ತು. ಬಟ್ ಈಗ ಫೈನಲ್ ನಿಮ್ ಮಾತು ಕೇಳಿದ್ಮೇಲೆ ಹೌದಾ ಈ ತರ ಪರಿಣಾಮ ಆಗ್ತಾ ಇದೆ ಅಂತ ಅನ್ಸ್ತಾ ಇದೆ ನನಗೆ. ಬಟ್ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನಾವು ಬೇರೆ ವಿದೇಶಿ ಕಂಪನಿಗಳಿಗೆ ನಮ್ಮ ಭೂಮಿಯನ್ನ ಗುತ್ತಿಗೆ ಕೊಡ್ತೀವಿ. ಆಗ ಅವರು ಆ ಭೂಮಿಯಲ್ಲಿ ಏನ್ ಮಾಡ್ತಾರೆ, ಅಥವಾ ಯಾವ ಬೆಳೆಯನ್ನ ಬೆಳಿತಾರೆ, ಯಾವ ಪೆಸ್ಟಿಸೈಡ್ಸ್ ಅನ್ನ ಬೆಳಿತಾರೆ, ಭೂಮಿ ಯಾವ ರೀತಿ ಬಳಕೆ ಆಗುತ್ತೆ, ಈ ತರದ ಏನಾದ್ರು ಮುಂಚಿತವಾಗಿ ರೈತನಿಗೆ ಅರಿವು ಇರುತ್ತಾ ಇಲ್ವಾ ಸರ್? ಖಂಡಿತ ಇರೋದಿಲ್ಲ, ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಹೇಳಿದೆ ಅಲ್ಲ, ನನ್ನ 2,000-3,000 ಹೆಕ್ಟೇರ್ನ ಭೂಮಿಯನ್ನ ಅದು ಹೇಗೆ ಅಂದ್ರೆ 15-20 ಜನರ ಒಂದು ಫಾರ್ಮ್ ಇಂಟ್ರೆಸ್ಟ್ ಗ್ರೂಪ್ಗಳು ಸೇರಿ 50-70 ಅಂತ ಫಾರ್ಮ್ ಇಂಟ್ರೆಸ್ಟ್ ಗಳು ಸೇರಿ ಒಂದು ಫಾರ್ಮ್ ಪ್ರೊಡ್ಯೂಸಿಂಗ್ ಕಂಪನಿ ಆದಾಗ, ಆ ಕಂಪನಿಗೆ ಒಂದಿಷ್ಟು ಡೈರೆಕ್ಟರ್ಗಳು ಬಂದು ಕೂತ್ಕೊಂಡಾಗ ಅದು ಸುಮಾರು 1,000 ಜನರ ಒಂದು ಎಂಟಿಟಿ ಆಗ್ತದೆ. 1,000 ಜನರ ಎಂಟಿಟಿ ಮತ್ತು ಒಂದು 2,000-3,000 ಅಂದ್ರೆ ಒಂದು 10-15 ಗ್ರಾಮದ ಎಲ್ಲ ಕೃಷಿ ಭೂಮಿ ಒಟ್ಟಿಗೆ ಒಂದು ಕಡೆ. ಆಗ ಅವರು ಅಲ್ಲಿ ಏನ್ ಬೆಳೀತಾರೆ ಅನ್ನೋದ್ರ ಚಿತ್ರಣ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮೂರಿನಲ್ಲಿರುವ ಒಂದು ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಲ್ಲಿ ಏನ್ ಆಗತ್ತೆ ಅನ್ನೋದಕ್ಕೆ ಒಬ್ಬ ಮೆಂಬರ್ ಆಗಿದ್ರೆ ನಿಮಗೆ ಎಷ್ಟು ಗೊತ್ತಿರ್ತದೆಯೋ ಅದಕ್ಕಿಂತ ಕಡಿಮೆ ನಿಮ್ಗೆ ಒಂದು ಫಾರ್ಮ್ ಪ್ರೊಡ್ಯೂಸಿಂಗ್ ಕಂಪನಿ ಆದಾಗ ಅದರಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿರುತ್ತೆ. ಇದು ನಾನು ಯೋಚನೆ ಮಾಡ್ಕೊಂಡಂತ ಚಿತ್ರಣ. ಧನ್ಯವಾದಗಳು. ಓಕೆ, ಮುಂದಿನ ಪ್ರಶ್ನೆ ಯಾರಿಗಾದ್ರೂ ಇದ್ರೆ ಕೇಳ್ಬೋದು. ಕೊನೆಯ ಪ್ರಶ್ನೆ. ವರ್ಣಶ್ರೀ ಅವರು ಕೆಲವು ಪ್ರಶ್ನೆಗಳನ್ನ ಕಳಿಸಿದ್ರು. ವಿನಯ್ ಇನ್ನೊಬ್ರು ಶಿವಮೊಗ್ಗ ಯೂನಿವರ್ಸಿಟಿಯ ರಿಸರ್ಚ್ ಸ್ಕಾಲರ್ ನಮ್ ಜೊತೆಗಿದ್ದಾರೆ.
ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾದ್ರೆ ಸರ್ ಹಾಗೆ ನಮ್ಮ ಅರುಣ್ಯ ಫೌಂಡೇಶನ್ ನ ಉಪಾಧ್ಯಕ್ಷರಾದ ಶಂಕರ್ ಭಾರದ್ವಾಜ್ ಅವರು ಜಾಯಿನ್ ಆಗಿದ್ದಾರೆ. ನಮಸ್ತೆ, ಲೇಟ್ ಆಗಿ ಜಾಯಿನ್ ಆದೆ. ಓಕೆ, ನಮಸ್ಕಾರ. ಸರ್ ಎನಿ ಕನ್ಕ್ಲೂಷನ್ ರಿಮಾರ್ಕ್ಸ್? ಐ ಥಿಂಕ್ ತುಂಬಾ ಪ್ರಶ್ನೆಗಳು, ಡೌಟ್ಗಳು ಇದ್ದಿದ್ದನ್ನೆಲ್ಲ ಇವನ್ ನಮ್ಗೂ ಸಮೇತ ನಾನು ನಿಮ್ಮ ಹತ್ರ 3-4 ಸಲ ಪ್ರಶ್ನೋತ್ತರಗಳನ್ನು ಮಾಡಿದ್ದೇನೆ. ಬಟ್ ಕೆಲವು ಡೌಟ್ಗಳು ಹಾಗೇನೆ ಉಳ್ಕೊಂಡ್ ಬಿಟ್ಟಿತ್ತು. ಇವತ್ತು ತುಂಬಾ ವಿಚಾರಗಳು ಕನೆಕ್ಟೆಡ್ ಆಗಿ 1 ಗಂಟೆಯಲ್ಲಿ ನಮ್ಗೆ ತುಂಬಾ ವಿಚಾರಗಳು ತಿಳ್ಕೊಂಡಿದ್ದೇವೆ. ನಿಮ್ಮ ಕನ್ಕ್ಲೂಷನ್ ರಿಮಾರ್ಕ್ ಹೇಳಿ ನಾವು ಕಾರ್ಯಕ್ರಮ ಮುಗಿಸುವ. ನನಗೆ ಕನ್ಕ್ಲೂಷನ್ ಏನಿಲ್ಲ. ಇದು ಏನಾಗ್ತಾ ಇದೆ ಅಂದ್ರೆ, ಈ ಫಾರ್ಮ್ಗೆ ಸಂಬಂಧಪಟ್ಟ ಏನು ಮಾಧ್ಯಮಗಳಾಗ್ಲಿ ಅಥವಾ ಇವತ್ತು ನಡೆದಿರುವ ಗಲಾಟೆ ಆಗ್ಲಿ, ಸರ್ಕಾರ ನೀಡ್ತಾ ಇರುವ ಪ್ರತಿಕ್ರಿಯೆ ಆಗ್ಲಿ, ಇವೆಲ್ಲವೂ ಒಂದು ಸಂಪೂರ್ಣ ಚಿತ್ರಣವನ್ನ ಅಡಗಿಸಿಟ್ಟು ಆಗ್ತಾ ಇದೆ. ಅದು ಸಾರ್ವಜನಿಕರಿಗೆ ಸಿಗಬೇಕಾದ ಅಗತ್ಯ ಇದೆ. ಅದು ಸಿಕ್ಕಿದಾಗ ಮಾತ್ರ ನಿಮಗೆ ಸ್ಪಷ್ಟ ಚಿತ್ರಣ ಏನು ಅನ್ನೋದು ಸಿಗ್ತದೆ. ಯಾಕೆಂದ್ರೆ ಈಗ ಒಂದು APMC ಆಕ್ಟ್ ಅಂದ ತಕ್ಷಣ APMC ಆಕ್ಟ್ ಅಲ್ಲಿ ಏನ್ ಲಾಭ ಏನ್ ನಷ್ಟ ಅನ್ನೋದು ಮಾತ್ರ ಚರ್ಚೆ ಆಗ್ತದೆ. ಕಾರ್ಪೊರೇಟ್ ಫಾರ್ಮಿಂಗ್ ನಲ್ಲಿ ಏನು ಲಾಭ ಏನು ನಷ್ಟ ಅನ್ನೋದು ಮಾತ್ರ ಚರ್ಚೆ ಆಗ್ತದೆ. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಇದ್ರೆ ಬಿಟ್ರೆ ಏನು ಲಾಭ ಏನು ನಷ್ಟ ಅಷ್ಟು ಮಾತ್ರ ಚರ್ಚೆ ಆಗ್ತಾ ಇದೆಯೇ ಹೊರತು, ಈಗ ನಾನು ವಿವರಿಸಿದ 10 ಆಕ್ಟ್ಗಳು ತಯಾರಾಗಿ ಕೂತವು, ಆಲ್ರೆಡಿ ಬಂದವು, ಮತ್ತು ಈಗ ಏನ್ ಗಲಾಟೆ ಆಗ್ತಾ ಇವೆ ಇವೆಲ್ಲವೂ ಒಟ್ಟಿಗೆ ಸೇರಿ ಏನ್ ಚಿತ್ರ ಸಿಗ್ತದೆ ಅನ್ನೋದು, ಮತ್ತು ಇದೇ ದಾರಿಯಲ್ಲಿ ಇನ್ನೂ 10-20 ವರ್ಷಗಳ ಒಳಗಡೆ ಕನಿಷ್ಠ ನನ್ನ ಅಂದಾಜಿನಲ್ಲಿ ಈ ಲ್ಯಾಂಡ್ ಪೂಲಿಂಗಿಗೆ ಸಂಬಂಧಪಟ್ಟ ಹಾಗೆ, ಲ್ಯಾಂಡ್ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ, ಲ್ಯಾಂಡ್ ಓನರ್ಶಿಪ್ ಡಿಜಿಟೈಸ್ ಆಗುವುದಕ್ಕೆ ಸಂಬಂಧಪಟ್ಟ ಹಾಗೆ ಇವಕ್ಕೆಲ್ಲ ಆಕ್ಟ್ಗಳು ಬರ್ಬೇಕಾಗಿದೆ. ಅವೆಲ್ಲ ಒಂದೊಂದೇ ಸ್ಟೆಪ್ ಅಲ್ಲಿ ನಿಮ್ಗೆ ಕನ್ವಿನ್ಸ್ ಆಗ್ತಾ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಶುರುವಾಗುತ್ತೆ. ಹಾಗಾಗಿ ಈ ಇಡೀ ಒಟ್ಟು ಚಿತ್ರ ಇಟ್ಕೊಂಡೇ ಮಾತಾಡಿದ್ರೆ ಮಾತ್ರ ಕೃಷಿಗೆ ಸಂಬಂಧಪಟ್ಟು ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ. ಅದು ಆಗಬೇಕು. ಅದು ಹೀಗೆ ಅಂದ್ರೆ ಎಲ್ಲೋ 1,000 ಜನ ಕೂರಿಸಿಕೊಂಡು ಈ ತರ ಮಾತಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಒಂದಿಷ್ಟು ಪರ ವಿರೋಧ, ಒಂದಿಷ್ಟು ಗೌಜಿ ಗಲಾಟೆಗಳು ಬಿಟ್ರೆ ಬೇರೆ ಏನೂ ಆಗೋದಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಇವತ್ತು ಅಟ್ಲೀಸ್ಟ್ 6-8 ಜನ ನಾವು ಕೂತ್ಕೊಂಡು ಏನಾಗಿದೆ, ನನಗೇನ್ ಗೊತ್ತಿದೆ, ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೇನೆ. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸಿದೆ, ನೀವು ಇವತ್ತಲ್ಲ ಯಾವತ್ತು ನನ್ನ ಹತ್ರ ಇನ್ನಷ್ಟು ಮಾತುಕತೆ ಆಡೋದಿದ್ರು ನಾನು ಬಹಳ ಇಷ್ಟಪಟ್ಟು ಮಾಡ್ತೇನೆ ಅದನ್ನ. ಸಮಸ್ಯೆ ನಂದು ನಿಮ್ದು ಎಲ್ರದ್ದು ಸಮಸ್ಯೆ ಇದು. ನಾಳೆ ಖಂಡಿತಕ್ಕೂ ಇನ್ನೊಂದು 10 ವರ್ಷದಲ್ಲಿ ನಮ್ಮ ಮನೆಯ ಅಡುಗೆ ಮನೆಗೆ, ನಮ್ಮ ಬಟ್ಲಿಗೆ ಬಂದು ಬೀಳುವಂತ ಸಮಸ್ಯೆ ಇದು. ಹಾಗಾಗಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದನ್ನ ಮಾಡೋಣ, ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಮಾಡೋಣ ಅಷ್ಟು ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ, ಮತ್ತು ನಾನು ಒಳ್ಳೆ ಮಾತುಗಾರ ಅಲ್ಲ, ಹಾಗಾಗಿ ತುಂಬಾ ಹಿಚಸ್ ಇದೆ ಮಾತಾಡ್ತಾ ಹಾಗಾಗಿ ಅದನ್ನ ಸಹಿಸ್ಕೊಂಡದ್ದಕ್ಕೂ ನಿಮ್ಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ತುಂಬಾ ಧನ್ಯವಾದಗಳು ಸರ್. ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಆಗ್ತಿರುವಂತ ಈ ಬದಲಾವಣೆಗಳು, ಅದರ ಹಿನ್ನೆಲೆಯನ್ನು, ಮುಂದೆ ಏನಾಗ್ಬೋದು ಅನ್ನುವ ಕುರಿತಾಗಿ ಒಂದು ಸಂಶೋಧನಾತ್ಮಕವಾಗಿ ತುಂಬಾ ವಿವರಗಳನ್ನ ಸಮರ್ಪಕವಾಗಿ ಸೀಮಿತ ಅವಧಿಯಲ್ಲಿ ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದೀರಿ. ಇವಾಗ್ಲೂ ನಂಗೆ ಇಲ್ಲಿ ಮೆಸೇಜ್ಗಳು ಬರ್ತವೆ, ಆಮೇಲೆ ಪರ್ಸನಲ್ ಆಗಿ ಮೆಸೇಜ್ಗಳು ಬರ್ತಾ ಇವೆ. ಇಂಥ ವಿಚಾರಗಳು ಅಂದ್ರೆ ಈ ರೀತಿಯ ಒಂದು ಲಿಂಕಿಂಗ್ ಇದೆ ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಅನ್ನುವಂಥದ್ದು. ಈ ಎಲ್ಲ ಮಾಹಿತಿಗಳನ್ನ ನಮ್ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಎಲ್ಲ ಈ ಒಂದು ಪ್ರಾಜೆಕ್ಟಿನ ಶಿಬಿರಾರ್ಥಿಗಳನ್ನ ನಾವು ಕರಿತೇವೆ, ಅವರ ಎಲ್ಲರ ಪರವಾಗಿ, ಹಾಗೆ ಅರುಣ್ಯ ಫೌಂಡೇಶನ್ ನ ಪರವಾಗಿ ತಮಗೆ ಒಂದು ಅನಂತ ಧನ್ಯವಾದಗಳು ಸರ್. ಸಾಧ್ಯ ಆದ್ರೆ ನೀವೆಲ್ರೂ ಕೂಡ ಶ್ರೀನಿವಾಸರ ಹತ್ರ ನನಗೆ ನಿಮ್ಗೆ ಈ 1 ಗಂಟೆ ಮಾತು ಕೇಳಿ ಏನ್ ಅನ್ನಿಸಿತು ಅನ್ನೋದನ್ನ ಒಂದು ಪ್ಯಾರಾಗ್ರಾಫ್ ಅಥವಾ ನನಗೆ ಒಂದು ಮೇಲ್ ಮಾಡಿದ್ರೆ ಬಹಳ ಸಂತೋಷ ಆಗ್ತದೆ. ನಾನು ನಿಮ್ಮ ಮೇಲ್ ಐಡಿಯನ್ನು ಅವರ ಜೊತೆಗೆ ಹಂಚಿಕೊಳ್ತೇನೆ. ಹೌದು, ದಯಮಾಡಿ ಮಾಡಿ. ಯಾಕೆಂದ್ರೆ ಈ ತರದ ಇನಿಷಿಯೇಟಿವ್ಗಳು ಆಗಲಿ ಅನ್ನೋದು ನನ್ನ ಆಸೆ, ಮತ್ತು ಅದು ಇಲ್ಲಿಗೆ ನಿಲ್ಲೋದು ಬೇಡ ಅನ್ನುವ ಆಸೆ. ಹಾಗಾಗಿ ದಯಮಾಡಿ ಪ್ರತಿಯೊಬ್ರು ಯಾರು ಪಾಲ್ಗೊಂಡಿದ್ದೀರಿ ಕನಿಷ್ಠ ಒಂದು ಪ್ಯಾರಾಗ್ರಾಫ್
ನಿಮ್ಗೇನ್ ಅನ್ನಿಸಿತ್ತು ಇದಿಷ್ಟು ವಿಚಾರ ಕೇಳಿ ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮನ್ನ ವಿನಂತಿ ಮಾಡ್ತೀನಿ. ಖಂಡಿತವಾಗ್ಲು ಸರ್ ಅಂತ ನಿಮ್ಮ ಮೇಲ್ ಐಡಿನ ಅವ್ರ ಜೊತೆಗೆ ಹಂಚಿಕೊಳ್ತೇನೆ. ಹಾಗೆ ಅವರೆಲ್ಲರ ಒಂದು ಫೀಡ್ಬ್ಯಾಕ್ ಏನ್ ಬರುತ್ತೆ ಅದನ್ನ ನಿಮ್ ಜೊತೆಗೆ ಹಂಚಿಕೊಳ್ತೇನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ನಮ್ ಜೊತೆಗೆ ಎಲ್ರು ತುಂಬಾ ಮಂದಿ ಈ ಸಲ ನಮ್ಮ ಈ ಯೋಜನೆಯ ಹೊರತಾಗಿ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು 3-4 ಜನ ನಮ್ ಜೊತೆಗೆ ಇವತ್ತು ಭಾಗಿಯಾಗಿದ್ದಾರೆ. ಅವರಿಗೂ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಹಾಗೆ ನಮ್ ಜೊತೆಗೆ ಕಾರ್ಯಕ್ರಮದ ಇಲ್ಲೇ ಇದ್ದಾರೆ ನಮ್ಮ ಅರುಣ್ಯ ಫೌಂಡೇಶನ್ ಮ್ಯಾನೇಜಿಂಗ್ ಟ್ರಸ್ಟಿ ವಿಕ್ರಮ್ ಕೆ, ಹಾಗೆ ಖಜಾಂಚಿ ಬ್ರಿಜೇಶ್ ಅವರು. ಸೊ ಅವರೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಮತ್ತೊಮ್ಮೆ ಈ ನಮ್ಮ ಒಂದು ರಿಕ್ವೆಸ್ಟ್ ಅನ್ನ ಮನ್ನಿಸಿ ನಮ್ ಜೊತೆಗೆ ನಿಮ್ಮ ಅಮೂಲ್ಯ ಸಮಯವನ್ನ ಕಳೆದಿದ್ದೀರಿ ಸರ್. ನಮ್ಗೆ ಗೊತ್ತಿದೆ ನಿಮ್ಮ ಈ ಪುಸ್ತಕದ ಪ್ರಕಟಣೆಯ ಈ ಬ್ಯುಸಿಯಲ್ಲೂ ಅದರ ಪ್ರೂಫ್ ರೀಡಿಂಗ್ ಎಲ್ಲ ಆಗ್ತಾ ಇದೆ, ಅದರ ನಡುವೆ ನಮ್ ಜೊತೆಗೆ 1-1.5 ಗಂಟೆ 1-1.25 ಗಂಟೆ ಕಳೆದಿದ್ದೀರಿ. ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಎಲ್ರಿಗೂ ನಾನು ಸರ್ ಇದು ಮೇಲ್ ಐಡಿಯನ್ನ ಕಳಿಸ್ತೇನೆ. ನೀವೆಲ್ಲರೂ ಅವರಿಗೆ ಒಂದು ಸಮರ್ಪಕವಾಗಿ ಒಂದು ಪ್ರತಿಕ್ರಿಯೆಯನ್ನ ನಾಳೆಯ ಒಳಗಡೆ ಕಳಿಸ್ಕೊಡ್ಬೇಕಾಗಿ ಕೇಳಿಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.